ಹೀರೋಗಳು ಬಂದು ಹೋಗ್ತಿರ್ತಾರೆ, ಆದರೆ ಲೆಜೆಂಡ್ಗಳು ಮಾತ್ರ ಶಾಶ್ವತವಾಗಿರ್ತಾರೆ. ಕೆಲವು ಕಾರಣಗಳಿಂದ ಮಾತ್ರ ನೆನಪಾಗ್ತಾರೆ, ಆದರೆ ಇನ್ನೂ ಕೆಲವರು ಎಂದೂ ಮರೆಯಲಾಗದ ನೆನಪಾಗೇ ಇರ್ತಾರೆ. ಯಾಕಂದ್ರೆ ಇವರು ಕನಸುಗಳನ್ನ ಬೆನ್ನಟ್ಟಿದವರು. ವ್ಯಕ್ತಿ ಹುಟ್ಟಿನಿಂದಲೇ ಶ್ರೇಷ್ಠನಲ್ಲ, ಅವರು ಶ್ರೇಷ್ಠರಾಗಿ ಬೆಳೆಯುತ್ತಾ ಸಾಕ್ತಾರೆ ಅಷ್ಟೇ. ಅವರು ಸಾಗಿದ ಹಾದಿಯಲ್ಲಿ ನೋವು ನಿರಾಶೆಗಳಿರುತ್ತವೆ, ಖುಷಿ ಸಂಭ್ರಮಗಳಿರುತ್ತವೆ. ಒಂದು ದೀರ್ಘ ಪಯಣದ ಅಂತ್ಯದಲ್ಲಿ ಅವ್ಯಕ್ತ ಭಾವನೆಗಳಿರುತ್ತವೆ. ವ್ಯಕ್ತಿ ಬದುಕಿನ ಆ ಎಲ್ಲ ಅನುಭವದ ಕಥೆಗಳನ್ನು ಸಿಂಹಾವಲೋಕನ ಮಾಡುತ್ತಾ ನೆನಪುಗಳನ್ನು ಮತ್ತೆ ಹಸಿರಾಗಿಸೋದು ಬಯೋಗ್ರಫಿ. ಹುಟ್ಟಿದ್ದು ಮಂಗಳೂರಿನ ಕಡಲ ತೀರದಲ್ಲಿ, ಬೆಳೆದಿದ್ದು ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ. ತಂದೆ ತಾಯಿ ಪ್ರೊಫೆಸರ್ಸ್, ಮಗ ಆಯ್ದುಕೊಂಡಿದ್ದು ಮಾತ್ರ ಕ್ರಿಕೆಟ್. ಇದೀಗ ಈತ ಟೀಂ ಇಂಡಿಯಾದ ಭರವಸೆಯ ಬೆಳಕು. ಈ ಬೆಳಕಿನ ಕಿರಣ ಮಂಗಳೂರಿನ ಕಡಲ ತಡಿಯಿಂದ ವಿಶ್ವ ಕ್ರಿಕೆಟ್ ಅನ್ನೇ ವ್ಯಾಪಿಸಿದೆ. ಹೌದು, ನಾವು ಹೇಳೋಕೆ ಹೊರಟಿರೋದು, ನೀವು ಮನದಲ್ಲಿ ಯೋಚಿಸ್ತಾ ಇರೋದು ಎರಡೂ ಒಂದೇ. ಅವನೇ ಕರ್ನಾಟಕದ ಮತ್ತೊಬ್ಬ ಧ್ರುವ ತಾರೆ. ಇತ್ತೀಚೆಗಷ್ಟೇ ಕ್ರಿಕೆಟ್ ಅನ್ನೋ ನಕ್ಷತ್ರ ಪುಂಜದಲ್ಲಿ ಕಣ್ಣು ಕೋರೈಸ್ತಾ ಇರೋ ಧ್ರುವ ನಕ್ಷತ್ರ ಕಣ್ಣೂರು ಲೋಕೇಶ್ ರಾಹುಲ್. ರಾಹುಲ್ ಕಡಲ ತಡಿಯ ಊರು ಮಂಗಳೂರಿನ ಸೂರತ್ಕಲ್ನವರು. ಅಪ್ಪ ಸೂರತ್ಕಲ್ನ ಎನ್ಐಟಿಕೆ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಲೋಕೇಶ್, ಅಮ್ಮ ಮಂಗಳೂರು ಯೂನಿವರ್ಸಿಟಿಯ ಇತಿಹಾಸದ ಪ್ರೊಫೆಸರ್ ರಾಜೇಶ್ವರಿ. 1992 ಏಪ್ರಿಲ್ 18ರಂದು ಜನಿಸಿದ ರಾಹುಲ್ಗೆ ಚಿಕ್ಕಂದಿನಿಂದಲೇ ಕ್ರಿಕೆಟ್ ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. ಚಿಕ್ಕ ವಯಸ್ಸಿನಿಂದಲೇ ಪ್ಲಾಸ್ಟಿಕ್ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡೋಕೆ ಶುರು ಮಾಡ್ದ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಲೇ ಅಪ್ಪಾಯಿಸಿದ ಚೆಂಡಿಗೆ ತನ್ನ ಪುಟ್ಟ ಕೈಗಳಿಂದ ಬ್ಯಾಟನ್ನ ಬೀಸ್ತಾ ಆಟವಾಡ್ತಿದ್ದ. 3 ವರ್ಷ ಇದ್ದಾಗಲೇ ಬ್ಯಾಟು ಬಾಲು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದ. ಮತ್ತು 3 ವರ್ಷ ಆದಮೇಲೆ ಸ್ಕೂಲಲ್ಲೂ ಆ್ಯಕ್ಟಿವ್ ಆಗಿದೆ, ಎಲ್ಲ ಸ್ಪೋರ್ಟ್ಸಲ್ಲೂ ಇದ್ದ ಆ್ಯಕ್ಚುಲಿ. ಬಟ್ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಜಾಸ್ತಿ ಇದಿತ್ತು. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಫುಟ್ಬಾಲು, ವಾಲಿಬಾಲು ಎಲ್ಲ ಆಡ್ತಾಯಿದ್ದ, ಹಾಕಿ ಎಲ್ಲ ಆಡ್ತಾಯಿದ್ದ. ಸೊ ಓದಿನಲ್ಲೂ ಚೆನ್ನಾಗಿದ್ದ. ಈ ವಾಸ್ ಒನ್ ಆಫ್ ದಿ ಟಾಪ್ 5 ಇನ್ ದ ಕ್ಲಾಸ್. ಹಾಗೆ ಆಡ್ತಾ ಕ್ಯಾಂಪಸ್ಸಲ್ಲಿ ಮಕ್ಕಳ ಜೊತೆ ಆಡ್ತಾ ಅವನಿಗೆ ಕ್ರಿಕೆಟಲ್ಲಿ ಹೆಚ್ಚಿಗೆ ಆಸಕ್ತಿ ಬೆಳೀತು. ಪ್ರೀತಿಯ ಅಕ್ಕ ಭಾವನಾ ಜೊತೆಗೆ ಬೆಳೆದ ರಾಹುಲ್ಗೆ ಕ್ರಿಕೆಟ್ ಬಿಟ್ಟು ಬೇರೆ ಯಾವ ಗೇಮ್ ಕೂಡ ಅಷ್ಟು ಇಷ್ಟ ಇರಲಿಲ್ಲ. ಕ್ರಿಕೆಟ್ ಬ್ಯಾಟ್ ಬಿಟ್ಟು ಬೇರೆ ಯಾವುದೇ ಆಟದ ವಸ್ತುಗಳನ್ನ ಮುಟ್ತಾ ಇರಲಿಲ್ಲ. ಕ್ರಿಕೆಟ್ ಅಂದ್ರೆ ಆತನಿಗೆ ಸರ್ವಸ್ವ. ಸಣ್ಣದು ಪ್ಲಾಸ್ಟಿಕ್ ಬ್ಯಾಟು, ಪ್ಲಾಸ್ಟಿಕ್ ಬಾಲ್ ಬರುತ್ತಲ್ಲ, ಅವನು ಜಸ್ಟ್ 1 or 2 ಇಯರ್ಸ್ ಇದ್ದಾಗ ನಾನು ಹಾಕೋದು, ಅವನು ಆಡೋದು, ಹಾಗೆ ಶುರು ಆಯಿತು. ಅಲ್ಲಿಂದ ರೋಡಿಗೆ ಬಂತು, ರೋಡಿಂದ ಗ್ರೌಂಡಿಗೆ ಬಂತು. ಸಣ್ಣ ಹುಡುಗರ ಜೊತೆ ಆಡೋದಕ್ಕೆ ಶುರು ಮಾಡ್ದೆ. ಆಮೇಲೆ ಸಣ್ಣ ಬ್ಯಾಟು, ಟೆನ್ನಿಸ್ ಬಾಲು ಹೋಗಿ ಇಲ್ಲಿ ಕ್ಯಾಂಪಸ್ಸಲ್ಲಿ ಸಣ್ಣ ಗ್ರೌಂಡ್ಸ್ ಇದೆ, ಅಲ್ಲೊಂದು ಚಿಲ್ಡ್ರನ್ ಪಾರ್ಕ್ ಇದೆ, ಸ್ಯಾಂಡ್ ಪಿಟ್ ಅಂತ ಚಿಲ್ಡ್ರನ್ ಪಾರ್ಕ್, ಅಲ್ಲಿ ಹೋಗಿ ಸಣ್ಣ ಮಕ್ಕಳ ಜೊತೆ ಆಡೋದು. ಆಮೇಲೆ ಗ್ರೌಂಡ್ಸ್ ಇದೆ, ಗ್ರೌಂಡಲ್ಲಿ ಹೋಗಿ ಅವನು ಸ್ಕೂಲ್ಗೆ ಹೋಗಿ ಶುರು ಆದಮೇಲೆ 4-5 ವರ್ಷ ಆದಮೇಲೆ ಹೋಗಿ ಆಡೋಕ್ಕೆ ಶುರು ಮಾಡೋದು. ಅವನು 5-6 ವರ್ಷ ಆಡೋಕ್ಕೆ ಬಂದಾಗ ದೊಡ್ಡವ್ರ ಜೊತೆ ಆಡೋಕ್ಕೆ ಶುರು ಮಾಡ್ದ, ಹೈಸ್ಕೂಲ್ ಹುಡುಗರ ಜೊತೆ ಆಡೋಕ್ಕೆ ಶುರು ಮಾಡ್ದ. ಆಮೇಲೆ ಅಲ್ಲಿ ಕ್ಯಾಂಪ್ಗೆ ಹೋಗಬೇಕು ಅಂದರೆ ಕ್ಯಾಂಪಿಗೆ ಕಳಿಸಿದ್ವಿ, ಅಲ್ಲೆಲ್ಲ ದೊಡ್ಡವ್ರ ಜೊತೆ ಆಡ್ದ.
ಬಾಲ್ಯದಿಂದಲೇ ರಾಹುಲ್ನಲ್ಲಿದ್ದ ಕ್ರಿಕೆಟ್ ಪ್ರೀತಿ ಮತ್ತು ಆಟದ ಸಾಮರ್ಥ್ಯವನ್ನ ಗುರುತಿಸಿದ ತಂದೆ ಲೋಕೇಶ್ ತುಂಬು ಪ್ರೋತ್ಸಾಹ ನೀಡಿದ್ರು. ಕಾಲೇಜು ದಿವಸಗಳಲ್ಲಿ ಅವರು ಕ್ರಿಕೆಟ್ ಆಡ್ತಾ ಇದ್ದಿದ್ರಿಂದ ಮಗನ ಕ್ರಿಕೆಟ್ ಸಾಮರ್ಥ್ಯವನ್ನ ಬೇಗನೆ ಗುರುತು ಹಿಡಿದ್ರು. ಜೊತೆಗೆ ರಾಹುಲ್ ಕೂಡ ತನ್ನನ್ನ ಕೋಚಿಂಗ್ ಕಳಿಸುವಂತೆ ಪೋಷಕರನ್ನ ಕೇಳತೊಡಗ್ದ. ಆದ್ರೆ ರಾಹುಲ್ಗೆ ಕೋಚಿಂಗ್ ಕಳಿಸೋಕೆ ಆರಂಭದಲ್ಲಿ ಕಷ್ಟ ಸಾಧ್ಯವಾಗಿತ್ತು. ಯಾಕಂದ್ರೆ ರಾಹುಲ್ ಮನೆಯಿಂದ ಕೋಚಿಂಗ್ ಸ್ಥಳಕ್ಕೆ 18 ಕಿಲೋಮೀಟರ್ ದೂರ ಇತ್ತು. ಮೊದಲಿಂದಾನು ನಾವು ಫ್ಯಾಮಿಲಿನಲ್ಲಿ ವೆಕೇಷನ್ ಇದ್ದಾಗ ಅಥವಾ ಹಾಲಿಡೇ ಇದ್ದಾಗ ಯಾವಾಗಲೂ ಕ್ರಿಕೆಟೇ ಆಡ್ತಾ ಇದ್ದೆ. ನಾನು ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಕಾಲೋನಿನಲ್ಲಿ ಎಲ್ಲ ಕಡೆ ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ಅರೌಂಡ್ 10 ಇಯರ್ಸ್ 11 ಇಯರ್ಸ್ ಬಂದಾಗ ನಾನು ತಂದೆಗೆ ತುಂಬ ತೊಂದರೆ ಕೊಡ್ತಾ ಇದ್ದೆ, ಕ್ಯಾಂಪಿಗೆ ಕಳಿಸಿ ಅಂತ. ಸೊ ಅವರು ಕನ್ವಿನ್ಸ್ ಆಗಿರಲಿಲ್ಲ ಮುಂಚೆ. 10-11 ಆದಾಗ ಓಕೆ ಈಗ ಸ್ವಲ್ಪ ದೊಡ್ಡವನಾಗಿದೆ, ಯಾಕೆಂದರೆ ನಮ್ಮ ಕ್ಯಾಂಪ್ ನಮ್ಮ ಮನೆಯಿಂದ ತುಂಬ ದೂರ ಆಯಿತು. ನಾನು ಬಸ್ ತೊಗೊಂಡು ಹೋಗಬೇಕಿತ್ತು, ಪ್ಲಸ್ ನಮ್ಮ ತಂದೆ ತಾಯಿ ವರ್ಕಿಂಗ್ ಇದ್ದರು. ಸೊ ಅವರು ಯಾವಾಗಲೂ ನಾನು ಕರ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಅವನು 6ನೇ ಕ್ಲಾಸಿಗೆ ಬಂದಾಗ ಅಂತ ಕಾಣಿಸುತ್ತೆ, ಒಮ್ಮೆ ಮ್ಯಾಂಗ್ಳೂರಲ್ಲಿ ಒಂದು ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು, ಸಮ್ಮರ್ ಕ್ಯಾಂಪ್. ಅಲ್ಲಿಗೆ ಹೋಗಬೇಕು ಅಂತ ಅವ್ನ ಫ್ರೆಂಡ್ಸ್ ಎಲ್ಲ ಅವನ ಜೊತೆ ಇನ್ನೂ ಸೀನಿಯರ್ಸ್ ಇದ್ದವರು, ಹೈಸ್ಕೂಲ್ನಲ್ಲಿದ್ದವರೆಲ್ಲ ಹೋಗೋದಕ್ಕೆ ಶುರು ಮಾಡಿದ್ರು ಇಲ್ಲಿಂದ ಮ್ಯಾಂಗ್ಳೂರು. ಸೊ ಇವನು ನಾನು ಹೋಗಬೇಕು ಅಂತ ಇದು ಮಾಡ್ದೆ. ಬಟ್ ಇಲ್ಲಿಂದ ಟ್ರಾವೆಲ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್. ಇಲ್ಲಿಂದ ಅವನು ತುಂಬ ಚಿಕ್ಕ ಹುಡುಗ ಇದ್ನಲ್ಲ, ಯಾರೋ ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡು ಬರಬೇಕು, ಮತ್ತು ಅದು ಅರ್ಲಿ ಮಾರ್ನಿಂಗ್ 6 o'clock ಅಲ್ಲಿರಬೇಕು. ಸೊ ಇಲ್ಲಿ 5 o'clock ಬಿಡಬೇಕು. ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಸೊ ನಾವು ಯೋಚನೆ ಮಾಡಿದ್ವಿ, ಬಟ್ ಅವ್ನು ಹೋಗಲೇಬೇಕು ಅಂದ. ಮತ್ತು 1-2 ದಿವಸ ನಾವು ಕರ್ಕೊಂಡು ಹೋದ್ವಿ. ಆಮೇಲೆ ಇಲ್ಲಿ ಯಾರೋ ದೊಡ್ಡ ಹುಡುಗರು ಇದ್ರಲ್ಲ, ಅವ್ರ ಜೊತೆ ಮಾಡಿ ಕಳಿಸಿದ್ವಿ. ಕ್ಯಾಂಪು ಹೋದಾಗ ತುಂಬ ಇಂಟ್ರೆಸ್ಟ್ ಬಂತಲ್ಲಿ. ಆ ಕ್ಯಾಂಪಲ್ಲಿ ಅವನಿಗೆ ಚೆನ್ನಾಗಿ ಆಡ್ತಾನೆ ಅಂತ ಅವರು ರೆಕಗ್ನೈಸ್ ಮಾಡಿದ್ರು. ರಾಹುಲ್ ರ ಕ್ರಿಕೆಟ್ ಉತ್ಸಾಹ ಅವರನ್ನ ಕೋಚಿಂಗ್ ಸ್ಥಳಕ್ಕೂ ತಂದು ನಿಲ್ಲಿಸಿತು. 11ನೇ ವಯಸ್ಸಿನಲ್ಲಿ ರಾಹುಲ್ ಕೋಚಿಂಗ್ ಆರಂಭಿಸಿದ್ರು. ಮಂಗಳೂರಿನ ನೆಹರು ಮೈದಾನದಲ್ಲಿ ಅಭ್ಯಾಸ ನಡೆಸ್ತಾ ಇದ್ದ ರಾಹುಲ್ ಪ್ರತಿಭೆಯನ್ನ ಮೊದಲು ಗುರುತಿಸಿದ್ದು ಕೋಚ್ ಜಯರಾಜ್ ಸ್ಯಾಮ್ಯುಯಲ್. ಇವರ ಮಾರ್ಗದರ್ಶನದಲ್ಲಿ ಬೆಳೆದ ರಾಹುಲ್ ಕ್ರಿಕೆಟ್ ಪ್ರಾಕ್ಟೀಸ್ ಅನ್ನ ಮುಂದುವರೆಸಿದ್ರು. ಅವರು ಸಾಧಾರಣ 10 ವರ್ಷ ಇರುವಾಗ ನಮ್ಮ ಹತ್ರ ಕೋಚಿಂಗ್ಗೆ ಬಂದು, ನಾವು ಆವಾಗ ಅಲ್ಲಿ ನೆಹರು ಮೈದಾನಲ್ಲಿ ಕೋಚಿಂಗ್ ಕ್ಯಾಂಪ್ ಕಂಡಕ್ಟ್ ಮಾಡ್ತಿದ್ವಿ. ಸಮ್ಮರ್ ಕ್ಯಾಂಪಿಗೆ ಬಂದಿದ್ದರು. ಆವಾಗ ಅವರಿಗೆ 10 ವರ್ಷವಾಗಿತ್ತು. ಅಲ್ಲಿಂದ ಅವರು ನೆಕ್ಸ್ಟ್ ಝೋನಲ್ ಸೆಲೆಕ್ಷನ್ಗೆ ಬಂದಿದ್ದರು, ಅಂಡರ್ 14 ಝೋನಲ್ ಸೆಲೆಕ್ಷನ್ಗೆ. ಆವಾಗ ಆ ವರ್ಷ ಅವರು ಸಿಲೆಕ್ಟ್ ಆಗಿಲ್ಲ. ಅದು ನೆಕ್ಸ್ಟ್ ಡೇಯಿಂದಲೇ ಸೆಲೆಕ್ಷನ್ ಆದ ನೆಕ್ಸ್ಟ್ ಡೇಯಿಂದಲೇ ಅವರು ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಜೊತೆ ಕೋಚಿಂಗಿಗೆ. ನಾನು ಮತ್ತು ದೇವದಾಸ್ ನಾಯಕ್ ಅಂತ ಇನ್ನೊಬ್ಬರು ಕೋಚ್ ಇದ್ದರು, ಅವ್ರ ಜೊತೆ ನಾವು ನೆಕ್ಸ್ಟ್ ಡೇಯಿಂದಲೇ ಸ್ಟಾರ್ಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದರು. ಇನ್ನು ರಾಹುಲ್ ಆರಂಭದಲ್ಲೇ ಬ್ಯಾಟಿಂಗ್ನ ಜೊತೆಗೆ ಕೀಪಿಂಗ್ ಕಡೆ ಕೂಡ ಗಮನ ವಹಿಸಿದ್ರು. ಶ್ರದ್ಧೆ ಮತ್ತು ಕಠಿಣ ಶ್ರಮದಿಂದ ಅಭ್ಯಾಸ ಮಾಡತೊಡಗಿದ್ರು. ಆದರೆ ನಾವು ಹೇಳಿದ್ವಿ, ವಿಕೆಟ್ ಕೀಪಿಂಗ್ ಮಾಡ್ತಾ ಇರುವಾಗ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಆಗಲಿಕ್ಕೆ ತುಂಬ ಉಪಯುಕ್ತ ಆಗ್ತದೆ. ಯಾಕಂದರೆ ನೀವು ಬಾಲ್ ವಾಚ್ ಮಾಡಿದರೆ, ಯಾಕಂದರೆ ಒಂದು 50 ಓವರ್ಸ್ ಗೇಮ್ ಅಂದರೆ 300 ಬಾಲ್ ಅವರು ಫೇಸ್ ಮಾಡಬೇಕು, ಅವರು ಕಲೆಕ್ಟ್ ಮಾಡಬೇಕು ವಿಕೆಟಲ್ಲಿ. ಸೊ ಬಾಲ್ ವಾಚ್ ಮಾಡಿ ಅಂತ ಅಷ್ಟೇ ಹೇಳಿದ್ದು. ಮತ್ತು ಅವರು ತುಂಬ ಸೀರಿಯಸ್ ಆಗಿ ತಗೊಂಡ್ರು. ಮತ್ತು ಸೆಕೆಂಡ್ ಇಯರಿಂದ ಅವರು ಅಂಡರ್ 14 ಟೂರ್ನಮೆಂಟಲ್ಲಿ 2 ಡಬಲ್ 100 ಹೊಡೆದಿದ್ದಾರೆ ಬೆಂಗಳೂರಲ್ಲಿ. ಆಟ ಒಂದ್ ಕಡೆ ಆದ್ರೆ ಓದಿನ ವಿಷಯದಲ್ಲೂ ಕೂಡ ರಾಹುಲ್ ಹಿಂದೆ ಇರಲಿಲ್ಲ. ಬಹು ಬೇಗನೆ ಕಲಿಯೋ ಗ್ರಹಿಕೆಯ ಶಕ್ತಿ ಇತ್ತು. ಮನೆಯವರು ಸ್ವಲ್ಪ ಹೇಳ್ಕೊಟ್ರೆ ಸಾಕು, ಬೇಗನೆ ಕಲಿತುಕೊಳ್ಳೋ ಸಾಮರ್ಥ್ಯ ರಾಹುಲ್ನದ್ದಾಗಿತ್ತು. ಆ್ಯಕ್ಚುಲಿ ಸ್ಕೂಲಿಗೆ ಕಳ್ಸೋಕ್ಕಿಂತ ಮುಂಚೆನೇ ಅವ್ರ ಅಕ್ಕ ಇದ್ಲಲ್ಲ, ಅವಳಕ್ಕ ಎಲ್ಲ ರೈಮ್ಸ್ ಎಲ್ಲ ಹೇಳೋದು ನೋಡಿ ಅವನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ರೈಮ್ಸ್ ಎಲ್ಲ ಹೇಳ್ತಾ ಇದ್ದ. ಆಲ್ಫಾಬೆಟ್ಸ್ ಎಲ್ಲ ಅವನೇ, ಒಂದು ದಿವಸನೂ ನಾವು ಅವನಿಗೆ ಕೈ ಹಿಡಿದು ನಾನು ಬರೆಸ್ತಿಲ್ಲ. ಅವನಷ್ಟಿಗೆ ಅವನೇ ಎಲ್ಲ ಕಲ್ತ್ಕೊಂಡಿದ್ದೆ. ವೆರಿ ಶಾರ್ಪ್. ಹಾಗೆ ನಾನು ಕಷ್ಟಪಟ್ಟಿಲ್ಲ ಓದಿಸೋದಕ್ಕೆಲ್ಲ. ಮತ್ತು ಓದಕ್ಕೆ ಕೂಡಿಸಿದಾಗ ಸ್ವಲ್ಪ LKG UKG ಸ್ವಲ್ಪ ಕೇಳ್ತಾ ಇದ್ವಿ, ಸ್ಪೆಲ್ಲಿಂಗ್ಸು ಆ ಥರ ಎಲ್ಲ. ಮತ್ತು ಸ್ವಲ್ಪ ದೊಡ್ಡವನಾದಮೇಲೆ ಅವನಿಗೆ ನಾವು ಅಷ್ಟು ಏನು ಅಟೆನ್ಷನ್ ಏನು ಬೇಡ ಆಗಿತ್ತು ಅವನಿಗೆ. ಅಂದರೆ ಒಂದ್ಸರಿ ಓದು ಅಂತ ಹೇಳಿದರೆ ಕಾನ್ಸಂಟ್ರೇಷನ್ ತುಂಬ. 11ನೇ ವಯಸ್ಸಿನಲ್ಲೇ ಕ್ರಿಕೆಟ್ನ ಗ್ರಾಮರ್ಗಳನ್ನ ಕಲಿಯೋಕೆ ಶುರು ಮಾಡಿದ ರಾಹುಲ್ ಅಂದ್ರೆ ಎಲ್ಲರಿಗೂ ಪ್ರೀತಿ. ರಾಹುಲ್ ಜೊತೆ ಆಡ್ತಾ ಇದ್ದ ಯಾರೇ ಬೌಲರ್ ಆದ್ರೂ KLಗೆ ಮೊದಲು ಬೌಲಿಂಗ್ ಮಾಡಬೇಕು ಅಂತ ಮುಂದೆ ಬರ್ತಿದ್ರು. ಜೊತೆಗೆ ಮಂಗಳೂರು ಜೋನ್ ಪರ ಈತನೇ ಬ್ಯಾಟಿಂಗ್ ಆಧಾರ ಸ್ತಂಭ. ಆತ ಆಡಿದ್ರೆ ಮಾತ್ರ ಸ್ಕೋರ್ 100ರ ಗಡಿ ದಾಟ್ತಾ ಇತ್ತು. ಅಷ್ಟರ ಮಟ್ಟಿಗೆ ತಂಡ ರಾಹುಲ್ಗೆ ಡಿಪೆಂಡ್ ಆಗಿತ್ತು. ಮತ್ತು ಎಲ್ಲರಿಗೆ ಪ್ರೀತಿಯ ಬ್ಯಾಟ್ಸ್ಮನ್ ಆಗಿಬಿಟ್ಟ KL ರಾಹುಲ್. ಅಂದರೆ ಎಲ್ಲರೂ ಬಂದು ಫಸ್ಟ್, ಸರ್ ನಾನು KL ರಾಹುಲ್ಗೆ ಬೌಲಿಂಗ್ ಮಾಡಬೇಕಂತ. ಆಯಿತು, ಮಂಗಳೂರಲ್ಲಿ ಬ್ಯಾಟ್ಸ್ಮನ್ ಸಿಕ್ಕುವುದೇ ಕಷ್ಟ ನಮಗೆ. ಯಾಕಂದರೆ ನಾವು ಒಂದು ಹೇಳ್ತಿದ್ದೇವೆ ಅವನಿಗೆ ಯಾವಾಗಲೂ, ಅಂಡರ್ 14 ಯಾವುದೇ ಮ್ಯಾಚ್ ಇರಲಿ, ನೀನು ಎಲ್ಲ ಕಡೆ ಆಡಬೇಕು, ನೀನೇ ಆಡಬೇಕು, ನೀನು ಬೇಗ ಔಟ್ ಆದರೆ ನಮ್ಮದು ಸ್ಥಿತಿ ಚಿಂತಾರ್ಜನಕ್ಕಾಗುತ್ತದೆ ಅಂತ. ಅದನ್ನು ಪ್ರೂವ್ ಮಾಡಿದೆ. ಯಾವಾಗ
ಒಂದು 20-30ರಲ್ಲಿ ಔಟ್ ಆದ್ನ ನಮ್ಮ ಸ್ಕೋರ್ 150-100 ದಾಟ್ತಿರ್ಲಿಲ್ಲ. ಆದರೆ ಬೆಂಗಳೂರಲ್ಲಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಹೊಡೆದ 100, ಮತ್ತೊಂದು NRA ಗ್ರೌಂಡ್ಸ್ ಅಂತ ಅಲ್ಲಿ 100 ಹೊಡೆದ. ಇನ್ನು ರಾಹುಲ್ ಓದಿನ ಜೊತೆಯಲ್ಲಿ ಕ್ಲಾಸುಗಳನ್ನು ಕೂಡ ಅಟೆಂಡ್ ಮಾಡಬೇಕಿತ್ತು. ಆದರೆ ಕೆಲವೊಮ್ಮೆ ಅದು ಸಾಧ್ಯವಾಗ್ತಾ ಇರಲಿಲ್ಲ. ಶಾಲೆಯಲ್ಲಿ ಕ್ಲಾಸ್ ಮುಗಿದ ಬಳಿಕ ಕೋಚಿಂಗ್ಗೆ ಅಟೆಂಡ್ ಮಾಡೋಕೆ ಅನುಮತಿ ಕೊಡಲಾಗ್ತಿತ್ತು. ಆದರೆ ರಾಹುಲ್ಗೆ ಕೋಚಿಂಗ್ ಅನಿವಾರ್ಯ. ಕ್ರಿಕೆಟ್ ಆಡಬೇಕು ಅನ್ನೋ ಆಸಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ಹೀಗಾಗಿ ಮಧ್ಯಾಹ್ನದ ಕ್ಲಾಸ್ಗಳನ್ನ ರಾಹುಲ್ ಅಟೆಂಡ್ ಮಾಡೋಕೆ ಕಷ್ಟವಾಗ್ತಾ ಇತ್ತು. ಅದಕ್ಕೆ ರಾಹುಲ್ ಆಯ್ದುಕೊಂಡಿದ್ದು ಬ್ಯಾಕ್ ಡೋರ್ ಎಸ್ಕೇಪ್. So I used to attend 1.5 hours of school, and during a break I always had to carry my kit bag. So I had taken my kit bag, I used to hide it under my bench, and when there was a break, when everybody sat in class, I would slowly run away from the back door, and the bus stand was about 500-600 meters away. So I was scared if my headmistress caught me, then she would punish me. But I always took permission from her, but I took permission to leave after school. I enjoyed those bus journeys. I used to stand on the doors and go 20 kilometers, and I made friends with the ticket collectors and the bus drivers. They used to love me. So it was good journey. I never felt like it was a hard thing, or I never felt like, okay, this is a challenge. I used to enjoy all of those things. He sponged that straight down the pitch towards the side screen to pick up 4 runs. That's a poor shot. ಇನ್ನು ರಾಹುಲ್ ಮುಂದೆ ದೊಡ್ಡ ಪ್ಲೇಯರ್ ಆಗ್ತಾನೆ ಅಂತ ಅಂದೇ ತಂದೆಗೆ ಅನಿಸಿತು. ಅದಕ್ಕೆ ಸಾಕ್ಷಿಯಾಗಿದ್ದು ಆತನ ಮೊದಲ ಡಬಲ್ ಸೆಂಚುರಿ. ತನ್ನ 12ನೇ ವಯಸ್ಸಿನಲ್ಲಿ ರಾಹುಲ್ ಜೂನಿಯರ್ ಕ್ರಿಕೆಟ್ನಲ್ಲಿ ಹೆಜ್ಜೆ ಗುರುತು ಮೂಡಿಸಿದ್ರು. 2004ರಲ್ಲಿ 13 ವರ್ಷದೊಳಗಿನ ಟೂರ್ನಿಯ 4 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 650 ರನ್ ಕಲೆ ಹಾಕಿ ಆಯ್ಕೆಗಾರರ ಕಣ್ಣಿಗೆ ಬಿದ್ರು. ನನಗೆ ಅವಾಗಲೇ ನನಗೆ ಅನ್ನಿಸ್ತು ಇವನು ತುಂಬ ದೊಡ್ಡ ಪ್ಲೇಯರ್ ಆಗ್ತಾನೆ ಅಂತ, ಟ್ಯಾಲೆಂಟ್ ಇದೆ ಇವನಲ್ಲಿ. ಅವನು ಯಾವಾಗ ಬ್ಯಾಕ್ ಟು ಬ್ಯಾಕ್ ಡಬಲ್ ಸೆಂಚುರೀಸ್ ಹೊಡೆದ ಆವಾಗ ಎಲ್ರಿಗೂ ಕನ್ವಿನ್ಸ್ ಆಯ್ತವ, ನನಗೆ ಅಂತ ಅಲ್ಲ, ಅಲ್ಲಿ ನೋಡಿದವರೆಲ್ಲ KSCAನಲ್ಲಿ ಒಂದು ಮ್ಯಾಚ್ ಅಂತೂ KSCA ಮೈನ್ ಗ್ರೌಂಡಲ್ಲೇ ಆಯಿತು. ಬ್ರಿಜೇಶ್ ಪಟೇಲು ಇವರೆಲ್ಲ ನೋಡ್ತಾಯಿದ್ರು, ಈವನ್ ರಾಹುಲ್ ದ್ರಾವಿಡ್ ಅಲ್ಲಿ ಜಾಗಿಂಗ್ ಮಾಡೋದಕ್ಕೆ ಬಂದಿದ್ದರು, ಎಲ್ಲ ನೋಡ್ತಾಯಿದ್ರು. ಅವ್ನು ಡಬಲ್ ಸೆಂಚುರಿ ಹೊಡೆದು ಆವಾಗಲೇ ಅವನು ಮುಂದೆ ದೊಡ್ಡ ಪ್ಲೇಯರ್ ಆಗ್ತಾನೆ ಅಂತ ಆವಾಗಲೇ ಗೊತ್ತು. ಅದಾದ ಇನ್ನೊಂದು 2 days ಅವನು ಇನ್ನೊಂದು ಡಬಲ್ ಸೆಂಚುರಿ ಹೊಡೆದ. ಹಾಗಾಗಿ ಆ ಏಜಲ್ಲಿ 11.5 years ಆಗ ಅವನಿಗೆ 12 ಇಯರ್ಸ್ ಏಜಲ್ಲಿ ಯಾರೂ ಹೊಡೆದಿರಲಿಲ್ಲ ಅಂತ ಬೇರೆ ಹೇಳ್ತಾಯಿದ್ರು ಅವರು. ದಟ್ ಈಸ್ ಸಾರ್ಟ್ ಆಫ್ ಎ ರೆಕಾರ್ಡ್ ಅಂತ. ಸೊ ಎಲ್ರಿಗೂ ಕನ್ವಿನ್ಸ್ ಆಯ್ತು ಅವನು ಈಸ್ ಗೋಯಿಂಗ್ ಟು ಬಿ ಎ ಬಿಗ್ ಪ್ಲೇಯರ್ ಅಂತ. ರಾಹುಲ್ನ ಈ ಮೊದಲ 100 ಹಿಂದೆಯೂ ಒಂದು ಸ್ಟೋರಿ ಇದೆ. ಅವರಿಗೆ ಗೊತ್ತಾಗದ ಹಾಗೆ ರಾಹುಲ್ ಆ ಇನ್ನಿಂಗ್ಸ್ನಲ್ಲಿ ದ್ವಿಶತಕ ಸಿಡಿಸಿದ್ರು. ಅದಕ್ಕೆ ಸ್ಫೂರ್ತಿಯಾಗಿದ್ದು ತನ್ನ ಆರಾಧ್ಯ ದೈವ ರಾಹುಲ್ ದ್ರಾವಿಡ್. ಆಲ್ಮೋಸ್ಟ್ 1 hour ಇದ್ರು ಗ್ರೌಂಡಲ್ಲಿ. ಹಿ ವಾಸ್ ಡೂಯಿಂಗ್ ಸಮ್ ರನ್ನಿಂಗ್ ಆ್ಯಂಡ್ ಇದು. ಸೊ ನನಗೆ ಆ ಟೈಮಲ್ಲಿ ಗೊತ್ತೇ ಆಗಲಿಲ್ಲ, ನಾನು ಬ್ಯಾಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇರಲಿಲ್ಲ, ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಸೊ ನನಗೆ ಗೊತ್ತಾಗಿಲ್ಲ, ನಾನು ಬರೀ ಬಾಲ್ ನೋಡ್ತಾ ಇದ್ದೆ, ಹೊಡಿತಾ ಇದ್ದೆ ನಾನು. ಸೊ ನನಗೂ ಗೊತ್ತಾಗಿಲ್ಲ ಹೆಂಗೆ ರನ್ಸ್ ಹೋಗ್ತಾ ಇತ್ತು ಅಂತ. ಸೊ ಬೈ ದಿ ಎಂಡ್ ಆಫ್ an hour I had reached from 100 to 160 or 70. ಆ ಪೀರಿಯಡ್ ನನಗೆ ಗೊತ್ತೇ ಆಗಿಲ್ಲ ಹೇಗೆ ರನ್ಸ್ ಬಂತು ಅಂತ. ಸೊ ಆಮೇಲೆ ನಾನು ಹೋಗಿ ಸ್ಕೋರ್ ಬುಕ್ ನೋಡಿದಾಗ ಆಲ್ಮೋಸ್ಟ್ 200 ಆಗ್ಬಿಟ್ಟಿತ್ತು. ಓನ್ಲಿ ಇಫ್ ಯು ಡನ್ ಸಮಥಿಂಗ್ ಯು ವಿಲ್ ಗೆಟ್ ದ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್. ಯು ಕ್ಯಾನ್ ರಿಪೀಟ್ ಇಟ್, ಬಟ್ ಇಟ್ ಹ್ಯಾಸ್ ಟು ಹ್ಯಾಪನ್ ಒನ್ಸ್. ಆ್ಯಂಡ್ ಮೇ ಬಿ ಅವರು ಅಲ್ಲಿದ್ದು ಆ ಡಿಸ್ಟ್ರಾಕ್ಷನ್ ನನಗೆ ಹೆಲ್ಪ್ ಆಯಿತು. ನನಗೆ ಐ ವಾಸಂಟ್ ಮೇ ಬಿ ಇಲ್ಲ ಅಂದರೆ ಅವ್ರು ಇದ್ದಿಲ್ಲ, ನಾನು 100 ಆದಮೇಲೆ ಓಕೆ ನಾನು 100 ಆಯಿತು ಈಗ ಇನ್ನೇನು ಅಂತ ಐ ವುಡ್ ಹ್ಯಾವ್ ಪ್ಲೇಡ್ ಸಮ್ ರ್ಯಾಶ್ ಸ್ಟ್ರೋಕ್ಸ್. ಬಟ್ ಬಿಕಾಸ್ ದ ಪರ್ಸನ್ ಹೂ ಐ ಲುಕ್ ಅಪ್ ಟು ವಾಸ್ ರನ್ನಿಂಗ್ ಅರೌಂಡ್, ನನಗೂ ಒಂದು ಫೀಲಿಂಗ್ ಇತ್ತು ಮೇ ಬಿ ಅವ್ರು ನೋಡ್ತಾ ಇದ್ದಾರೆ, ನಾನು ಸ್ವಲ್ಪ ಇಂಪ್ರೆಸ್ ಮಾಡಬೇಕು ಅವರಿಗೆ, ಒಳ್ಳೆ ಶಾರ್ಟ್ಸ್ ಆಡೋಣ. ಐ ಡಿಂಟ್ ವಾಂಟ್ ಟು ಥ್ರೋ ಮೈ ವಿಕೆಟ್ ಅವೇ. ಸೊ ದ್ಯಾಟ್ ವೇ that innings gave me that confidence that I can score big and without trying too hard, by just playing cricketing shots and just staying in the present. So those few innings taught me a lot. Maybe it started very early, avag maybe ashtu mature irlilla nanu, but adu ಏನು ಹೇಳ್ತಾರೆ ಬಾಡಿನಲ್ಲಿ ಅದು ಹ್ಯಾಬಿಟ್ ಆಗೋಯ್ತು ನನಗೆ. 100 ಆದಮೇಲೆ ಐ ಡಿಂಟ್ ವಾಂಟ್ ಟು ಥ್ರೋ ಮೈ ವಿಕೆಟ್, ಸೊ ಐ ಆಲ್ವೇಸ್ ಲುಕ್ಡ್ ಅಟ್ ಗೆಟಿಂಗ್ ಬಿಗ್ 100. ಆಟದ ಮೇಲಿನ ಪ್ರೀತಿ, ತಾಳ್ಮೆ ಹಾಗೂ ಅದಕ್ಕಿಂತಲೂ ಹೆಚ್ಚಾಗಿ ಕಲಿಯುವ ಗುಣದಿಂದಲೇ KL ಒಂದೊಂದೇ ಹೆಜ್ಜೆಯನ್ನ ಏರ್ತಾ ಹೋದ್ರು. ಮಂಗಳೂರಿನ ಸೈಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ
PUC ಮಾಡಿದ ನಂತರ ಬೆಂಗಳೂರಿಗೆ ಬಂದ ರಾಹುಲ್ ನಂತರ ತಿರುಗಿ ನೋಡ್ಲೇ ಇಲ್ಲ. ಜೈನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾಲೆ ಕ್ರಿಕೆಟ್ ಜಗತ್ತಿನಲ್ಲಿ ಕಲರವ ಮಾಡಿದ್ರು. ಸಚಿನ್, ದ್ರಾವಿಡ್ ಬ್ಯಾಟಿಂಗ್ ರನ್ನ ನೋಡ್ತಾ ಬೆಳೆದ ರಾಹುಲ್ ಅವರಂತೆ ಆಗ್ಬೇಕು ಅಂತ ಕನಸು ಕಟ್ಟಿಕೊಂಡ್ರು. ಲೈಕ್ ರಾಹುಲ್ ದ್ರಾವಿಡ್, ಯು ಆಲ್ವೇಸ್ ಸಿಟ್. ನಾನು ಯಾವಾಗಲೂ ಮನೇಲಿ ಕೂತ್ಕೊಂಡು ಅವ್ರ ಬ್ಯಾಟಿಂಗ್ ನೋಡ್ತಾ ಇದ್ದೆ, ಅವ್ರದ್ದೇ ಆಗಲಿ ಸಚಿನ್ದಾಗಲಿ. ಎಷ್ಟೇ ಸತಿ ಟಿ ವಿನಲ್ಲಿ ತೋರಿಸಿದ್ರು ಅವ್ರ ಬ್ಯಾಟಿಂಗ್ ನಾನು ನೋಡ್ತಾ ಇದ್ದೆ, ನಂಗೆ ಬೋರ್ ಆಗ್ತಾ ಇರಲಿಲ್ಲ. ಸೊ ಅವ್ರು ನೋಡಿ ನಾನು ತುಂಬ ಕಲಿತೆ. ಸೊ ಅವ್ರ ಹತ್ರ ಮಾತಾಡಿ ಅವ್ರ ಫೀಡ್ಬ್ಯಾಕ್ ಕೇಳಿಸ್ಕೊಂಡಾಗ ನನಗೆ ಅಷ್ಟೇ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ದ್ಯಾಟ್ ಮೇಡ್ ಮೀ ವರ್ಕ್ ಈವನ್ ಹಾರ್ಡರ್. ಆ್ಯಂಡ್ ಇನ್ನು ರಾಹುಲ್ಗೆ ಬೆಂಗಳೂರಿಗೆ ಬಂದ ಆರಂಭದಲ್ಲಿ ಎಲ್ಲವೂ ಅಷ್ಟು ಸುಲಭವಾಗಿರಲಿಲ್ಲ. ಪ್ರಾರಂಭದಲ್ಲಿ ಕೆಲವು ಸವಾಲುಗಳನ್ನ ಎದುರಿಸಿದ್ರು. ಸ್ಮಾಲ್ ಸಿಟಿಯಿಂದ ಬರೋರು ಇಲ್ಲಿ ದೊಡ್ಡ ಟೌನಿಗೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಯಾರೇ ಆಗಲಿ, ನಾನು ಆಗಲಿ, ಯಾರು ಬೇರೆಯವ್ರು ಬಂದಿದ್ರು ಸೇಮ್ ಆಗ್ತಾಯಿತ್ತು. ಇಲ್ಲಿ ಬ್ಯಾಂಗ್ಳೂರ್ ಸಿಟಿ ಬಾಯ್ಸು ಸ್ವಲ್ಪ ಅವ್ರ ಲೈಫ್ ಸ್ಟೈಲ್ಸ್ ಬೇರೆ ಇರುತ್ತೆ, ನಮಗೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಕರೆಕ್ಟ್ ಆಗಿರಲ್ಲ. ಅವರು ನಮಗೊಂದು ಡಿಫ್ರೆಂಟ್ ಇದರಲ್ಲಿ ನೋಡ್ತಾರೆ, ಯಾಕಂದರೆ ಅವರು ಇಲ್ಲಿ ಬೆಳೆದಿದ್ದವರು. ನಾವು ಇಲ್ಲಿಗೆ ಬಂದಾಗ ನಾವು ಆಚೆಯಿಂದ ಬಂದವ್ರು ಅನಿಸುತ್ತೆ ಅವ್ರಿಗೂ. ಸೊ ಅವ್ರಿಗೂ ಕಾಂಪಿಟೇಷನ್ ಫೀಲ್ ಆಗುತ್ತೆ, ಅಥವಾ ಏನೋ ಒಂದು ಇನಿಷಿಯಲಿ ಅಷ್ಟು ಈಸಿ ಇರಲ್ಲ. ಅದು ಎಲ್ಲೇ ಹೋದ್ರೂ, ಯಾರೇ ಕ್ರಿಕೆಟರ್ ಆಗಲಿ, ಯಾವುದೇ ಫೀಲ್ಡಲ್ಲಿ ಅದು ಸ್ವಲ್ಪ ಇನಿಷಿಯಲಿ ಅಡ್ಜಸ್ಟ್ ಆಗೋದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ನನಗೆ ಯಾವತ್ತೂ ಒಂಥರ ಏನು ಹೇಳ್ತಾರೆ, ಬೇರೆಯವ್ರಿಗೆ ಪ್ಲೀಸ್ ಮಾಡಬೇಕು ಅನ್ನೋದು ನನಗೆ ಇಂಟೆನ್ಷನ್ ಯಾವತ್ತೂ ಇರಲಿಲ್ಲ. ನನ್ನ ಕಾನ್ಫಿಡೆನ್ಸ್ ಇತ್ತು, ನನ್ನ ಸೆಲ್ಫ್ ಬಿಲೀಫ್ ಇತ್ತು, ನಾನು ಕ್ರಿಕೆಟಲ್ಲಿ ನಾನು ಮುಂದೆ ಹೋಗ್ತೀನಿ, ನಾನು ಹಾರ್ಡ್ ವರ್ಕ್ ಮಾಡಿದೆ ಅಂತ. ಸೊ ಬೇರೆ ಯಾರು ನನಗೆ ಏನು ಹೇಳಿದ್ರು ನನಗದು ಎಫೆಕ್ಟ್ ಆಗ್ತಾ ಇರಲಿಲ್ಲ. ನಾನು ಕ್ರಿಕೆಟ್ ಆಡ್ತಾಯಿದ್ದೆ. ಪ್ಲಸ್ ನನಗೆ ಅಷ್ಟು ಟೈಮು ಸಿಗ್ತಾ ಇರಲಿಲ್ಲ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಅಥವಾ ಆಚೆ ಹೋಗೋಕ್ಕೆ. ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಗ್ರೌಂಡಲ್ಲೇ ಇರ್ತಾಯಿದ್ದೆ. 7 to 5 o'clock in the evening ನಾನು ಗ್ರೌಂಡಲ್ಲಿ ಏನೋ ಟ್ರೈನಿಂಗ್ ಇಲ್ಲ, ಪ್ರಾಕ್ಟೀಸ್ ಏನಾದರೂ ಮಾಡ್ತಾಯಿದ್ದೆ. ಸೊ ನನಗೆ ಬೇರೆಯವ್ರ ಜೊತೆ ಇಂಟರ್ಯಾಕ್ಟ್ ಮಾಡೋಕ್ಕೆ ಆವಾಗ ಟೈಮ್ ಸಿಕ್ಕಿಲ್ಲ. ಪ್ಲಸ್ 5 o'clock 6 o'clock ಮನೆಗೆ ಹೋದ್ಮೇಲೆ ಸುಸ್ತಾಗೋದು, ಮಲ್ಕೊಂಡ್ಬಿಡ್ತೀನಿ. ಸೊ ಸೇಮ್ ಅದೇ ರೂಟೀನ್ ನಡೀತಾ ಇತ್ತು 7 days a week. ಸೊ ನನಗೆ ಅಷ್ಟು ಟೈಮ್ ಸಿಕ್ಕಿಲ್ಲ ಬೇರೆಯವ್ರ ಜೊತೆ ಇಂಟರ್ಯಾಕ್ಟ್ ಮಾಡೋಕ್ಕೆ. ಹೀಗೆ ಕ್ರಿಕೆಟ್ ಜೊತೆಗೆ ಓದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದ ರಾಹುಲ್ ವಾಣಿಜ್ಯ ಶಾಸ್ತ್ರವನ್ನ ಆಯ್ದುಕೊಂಡ್ರು. ಪೋಷಕರಿಗೆ ರಾಹುಲ್ ಸೈನ್ಸ್ ಓದ್ಬೇಕು ಅನ್ನೋ ಆಸೆ ಇತ್ತು. ತದನಂತರ ತನ್ನ ಪ್ರಾಕ್ಟೀಸ್ಗೆ ಸಮಸ್ಯೆ ಆಗುತ್ತೆ ಅಂತ ರಾಹುಲ್ ಪೋಷಕರನ್ನ ಓಲೈಸಿದ್ರು. My coaches had, it took some real convincing, and they had to call my parents every second, third week, tell them, put him in commerce, let him play cricket, let him focus. And my dad finally got convinced, and so ever since then he's never pushed me to study too hard. Or he always knew that if I studied a little bit I would get through my exams. And I've been blessed with good genes that way. My parents are very sharp and very intelligent. So I can, if I go and sit in class for 2-3 days, I pick up things very fast. So I always was a good student that way. 2010ರಲ್ಲಿ 19 ವರ್ಷದೊಳಗಿನ ವಿಶ್ವಕಪ್ ಟೂರ್ನಿಯಲ್ಲಿ ಆಡಿದ ರಾಹುಲ್ ಮಯಾಂಕ್ ಅಗರ್ವಾಲ್ ಜೊತೆಗೂಡಿ ಇನ್ನಿಂಗ್ಸ್ ಆರಂಭಿಸಿದ್ರು. ಹಾಂಕಾಂಗ್ ಎದುರು ಅರ್ಧ ಶತಕ ಸಿಡಿಸಿದ್ರು. ಅದಕ್ಕೂ ಮುನ್ನವೇ ರಣಜಿ ತಂಡದ ಆಯ್ಕೆಗಾರರ ಗಮನ ಸೆಳೆದಿದ್ರು. ಆದ್ರೆ ಕರ್ನಾಟಕ ತಂಡದಲ್ಲಿ ಕಾಂಪಿಟೇಷನ್ ಹೆಚ್ಚಿದ್ರಿಂದ 2010-11 ಋತುವಿನವರೆಗೂ ಕಾಯಬೇಕಾಯಿತು. ಅಂತೆ ಆ ಸಮಯ ಬಂತು. ಪಂಜಾಬ್ ಎದುರು ಮೊಹಾಲಿ ಅಂಗಳದಲ್ಲಿ ಇನ್ನಿಂಗ್ಸ್ ಆರಂಭಿಸಿದ್ರು. ಎರಡನೇ ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕ ಬಾರಿಸಿ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯ ಮೆರೆದ್ರು. ಇವರ ಬ್ಯಾಟಿಂಗ್ ಶೈಲಿ ನೋಡಿ ವೀಕ್ಷಕ ವಿವರಣೆಗಾರರು ಕರ್ನಾಟಕದಿಂದ ಮತ್ತೊಬ್ಬ ರಾಹುಲ್ ಉದಯವಾದ ಅಂತ ಹೊಗಳಿದ್ರು. ಆದ್ರೆ 2012ರ ರಣಜಿ ಋತುವಿನಲ್ಲಿ ರಾಹುಲ್ ಫಾರ್ಮ್ ಕೈಕೊಟ್ಟಿತ್ತು. ಇದರಿಂದಾಗಿನೇ ತಂಡದಿಂದಲೇ ಹೊರಬಿದ್ರು. ಅದನ್ನೇ ಸವಾಲಾಗಿ ಸ್ವೀಕರಿಸಿ ಕ್ಲಬ್ ಹಾಗೂ ಡಿವಿಷನ್ ಕ್ರಿಕೆಟ್ಗಳಲ್ಲಿ ರನ್ಗಳ ಹೊಳೆ ಹರಿಸಿದ್ರು. ಮತ್ತೆ ರಣಜಿ ತಂಡಕ್ಕೆ ಮರಳಿದ್ರು. ಅದೇ ಸೀಸನ್ನಲ್ಲಿ ರಾಹುಲ್ ಬರೋಬ್ಬರಿ 1033 ರನ್ಗಳನ್ನ ಪೇರಿಸಿದ್ರು. ರಾಹುಲ್ ರ ಈ ಆಕರ್ಷಕ ಆಟಕ್ಕೆ 2014ರಲ್ಲಿ ಭಾರತ ಟೆಸ್ಟ್ ತಂಡದಿಂದ ಬುಲಾವ್ ಬಂತು. ಮೆಲ್ಬರ್ನ್ನಲ್ಲಿ ನಾಯಕ ಧೋನಿಯಿಂದ ಕ್ಯಾಪ್ ಸ್ವೀಕರಿಸಿದ ಕೆಎಲ್ ಮೊದಲ ಟೆಸ್ಟ್ನಲ್ಲೇ ಎಡವಿದ್ರು. ಮೊದಲ ಪಂದ್ಯದಲ್ಲೇ ಆದ ಹಿನ್ನಡೆ ರಾಹುಲ್ರಿಗೆ ಒತ್ತಡ ಅಂದ್ರೆ ಏನು ಅಂತ ತೋರಿಸಿಕೊಡ್ತು. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಕ್ಕೆ ಹೋದಾಗ ಅವಾಗ ಗೊತ್ತಾಯ್ತು ನನಗೆ ಸೀರಿಯಸ್ಲಿ ಯಾರು ಸೀನಿಯರ್ಸ್ ಇರಲಿ ಕೋಚಸ್ ಪ್ರೆಷರ್ ಆ ವರ್ಡ್ ಯೂಸ್ ಮಾಡ್ತಾರಲ್ಲ, ಅದು ನನಗೆ ಯಾವತ್ತೂ ಅದು ಫೀಲ್ ಆಗಿರಲಿಲ್ಲ. ಅಲ್ಲಿ ಹೋದಾಗ ನನಗೆ ಗೊತ್ತಾಯ್ತು ಏನು ಪ್ರೆಷರ್ ಅಂತ. ಅಲ್ಲಿ ಹೋದಾಗ ನಾನೇನು ಯೋಚನೆ ಮಾಡ್ತಾಯಿದ್ದೆ ನನ್ನ ಬಾಡಿ ಅದು ಮಾಡ್ತಾ ಇರಲಿಲ್ಲ.
ಅಲ್ಲಿ ಹೋದಾಗ ನಾನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿ ಮೈ ಬಾಡಿ ವಾಸ್ ರಿಯಾಕ್ಟಿಂಗ್ ಡಿಫ್ರೆಂಟ್ಲಿ. ಐ ಫೆಲ್ಟ್ ವೆರಿ ಔಟ್ ಆಫ್ ಪ್ಲೇಸ್. ನನಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಆಗ್ತಾ ಇದೆ ಅಂತ. ಸೊ that was the turning point for me. I learned so much from those the first 2 innings failures in Melbourne. That taught me a lot. I had to sit down and ತುಂಬ ಯೋಚನೆ ಮಾಡಬೇಕಾಗಿತ್ತು, ವೆದರ್ ಐ ಆಮ್ ಗುಡ್ ಇನಫ್ ಟು ಪ್ಲೇ ದಿಸ್ ಲೆವೆಲ್, ವೆದರ್ ಐ ಆಮ್ ರೆಡಿ ನಾಟ್ ರೆಡಿ. ಎಷ್ಟೊಂಥರ ನೆಗೆಟಿವ್ ಥಾಟ್ಸ್ ನನ್ನ ಮೈಂಡಲ್ಲಿ ಬರ್ತಾಯಿತ್ತು. ಯಾವತ್ತೂ ಈ ಥರ ನನಗೆ ಸಿಚುವೇಷನಲ್ಲಿ ನಾನು ಇರಲಿಲ್ಲ, ನೆಗೆಟಿವ್ ಥಾಟ್ಸ್. ಐ ನೆವರ್ ಹ್ಯಾಡ್ ಸೆಲ್ಫ್ ಡೌಟ್. ಸೊ ಆ 2 ಇನ್ನಿಂಗ್ಸ್ ಆದಮೇಲೆ ನನಗೆ ಈ ಥರ ಡೌಟ್ ಬರೋಕ್ಕೆ ಶುರು ಆಯಿತು. ಒತ್ತಡಕ್ಕೆ ಒಳಗಾಗಿದ್ದ ರಾಹುಲ್ಗೆ ತಂಡದ ಆಟಗಾರರು ಧೈರ್ಯ ತುಂಬಿದ್ರು. ಇದರಿಂದಾಗಿ ಪ್ರೆಷರ್ನಿಂದ ಹೊರಬಂದ್ರು. ಅವ್ರಿಗೂ ಗೊತ್ತಿತ್ತು ಹೇಗೆ ಪ್ರೆಷರ್ ಫೀಲ್ ಆಗುತ್ತೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಅಂತ. ಸೊ ಎಲ್ಲರೂ ಬಂದು ನನಗೆ ದೇ ಟೋಲ್ಡ್ ಮೀ ವಾಟ್, ಏನು ತಪ್ಪು ಮಾಡಿರ್ಬೋದು ನಾನು, ಅಥವಾ ಏನು ನನ್ನ ಮೈಂಡಲ್ಲಿ ಆಗ್ತಾಯಿತ್ತು. ಎಲ್ಲರಿಗೂ ಆಗಿದೆ. ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟರು, ಯಾರ್ಯಾರು ಲೆಜೆಂಡ್ಸ್ ಆಫ್ ದ ಗೇಮ್ ಹೂ ಹ್ಯಾವ್ ಫೇಲ್ಡ್ ನಾಟ್ ಜಸ್ಟ್ ಇನ್ ದ ಫಸ್ಟ್ ಮ್ಯಾಚ್ ಬಟ್ ಫಾರ್ ಲೈಕ್ ಫಸ್ಟ್ 10-15 ಮ್ಯಾಚಸ್ ಇನ್ ದ ಕರಿಯರ್, but still I've ended up getting 10,000 runs in there when the test career ended. So all these positive reinforcements from the team, from the support staff, ನನಗೆ ತುಂಬ ಹೆಲ್ಪ್ ಆಯಿತು. ಪ್ಲಸ್ ನಮಗೆ ಒಂದು ದೊಡ್ಡ ಬ್ರೇಕ್ ಇತ್ತು ಮೆಲ್ಬರ್ನ್ ಇಂದ ಸಿಡ್ನಿ ಟೆಸ್ಟಿಗೆ. ಒಂದು ಆಲ್ಮೋಸ್ಟ್ 10 days ಬ್ರೇಕ್ ಇತ್ತು. ನ್ಯೂ ಇಯರ್ಸ್ ಅವಾಗಲೇ ಇತ್ತು. ಸೊ ನಾನು ಟೈಮ್ ಆಫ್ ತೊಗೊಂಡೆ, ನಾನು ಬ್ಯಾಟ್ ಮುಟ್ಟಿಲ್ಲ, ಕ್ರಿಕೆಟ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಆ್ಯಂಡ್ ಐ ವೆಂಟ್ ಫ್ರೆಶ್ ಇನ್ ಟು ಸಿಡ್ನಿ ಆ್ಯಂಡ್ ಎವ್ರಿ ಬಾಲ್ ನನ್ನ ಫೋಕಸ್ ಲೆವೆಲ್ಸು, ನನ್ನ ಎಷ್ಟು ಕಾನ್ಸಂಟ್ರೇಟ್ ಮಾಡಿದೆ, ಏನೇನು ಥಾಟ್ ಪ್ರೋಸೆಸ್, ನೆಗೆಟಿವ್ ಥಾಟ್ ಪ್ರೋಸೆಸ್ ಇತ್ತು, ಅದನ್ನು ಫೈಟ್ ಮಾಡಿ ಹೇಗೆ ನಾನು ಅದನ್ನೆಲ್ಲ ಓವರ್ಕಮ್ ಮಾಡಿ 100 ಸ್ಕೋರ್ಡ್ 100 ಇನ್ ದಟ್ ಗೇಮ್. ಸೊ ಆ ಪಾಸಿಟಿವಿಟಿ, ಆ ಕಾನ್ಫಿಡೆನ್ಸ್ ನನಗೆ ಆ ಟೈಮಿಂದ ಐ ಫೀಲ್ ಐ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್, ಅ ಡಿಫ್ರೆಂಟ್ ಬ್ಯಾಟ್ಸ್ಮನ್ ಆ್ಯಂಡ್ ಅ ಡಿಫ್ರೆಂಟ್ ಕ್ರಿಕೆಟರ್. Good choice of stroke. Oh, beautiful, beautiful use of the feet. Magnificent shot. Oh, sweet, sweet, sweet to end the over, an expensive one. ಆನಂತರ ನಡೆದಿದ್ದೆಲ್ಲ ರಾಹುಲ್ ಮಯ. 3 ಫಾರ್ಮೆಟ್ಗಳಲ್ಲಿ ಶತಕ ಸಿಡಿಸಿದ ರಾಹುಲ್ ಎಲ್ಲಾ ಫಾರ್ಮೆಟ್ಗಳಲ್ಲೂ ತಮ್ಮ ಬ್ಯಾಟಿಂಗ್ ಅಬ್ಬರ ಮುಂದುವರೆಸಿದ್ರು. 3 ಫಾರ್ಮೆಟ್ಗೆ ತನ್ನ ಆಟವನ್ನ ಬದಲಿಸಿಕೊಂಡ್ರು. ಟೆಸ್ಟ್ಗೆ ಪರ್ಫೆಕ್ಟ್ ಆಟಗಾರನಾಗಿದ್ದ ರಾಹುಲ್ ಎಲ್ಲಾ ಫಾರ್ಮೆಟ್ಗೂ ಅಡ್ಜಸ್ಟ್ ಆದ್ರು. ಅದು ನನಗೆ ಚಾಲೆಂಜ್ ಇತ್ತು. ಓಕೆ, ಎಲ್ಲರೂ ಹೇಳ್ತಾರೆ ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾನೆ, ಬಟ್ ಒನ್ ಡೇ T20 ದೇ ಸೆಡ್ it's okay, you're not that good, so leave it, you focus more on test cricket. But I've never been that kind of person. I'll never leave the small things, or I'll never leave a challenge behind. So that was the challenge for me, how I could still be a good test player, but how I can improve on the sides, on my shorter format game. Nanige always believe it. Bere ಅವರು they didn't believe because ನಾನು ಆ ಥರ ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ. Like I said before, only if you've done something, you will start believing that you can do it the second time, or people will start believing that you can do it. So it took some time, but I always believed that I had the game, I had the potential to play all 3 formats, and it was just about 1 or 2 performances, and then I knew I'll get the confidence myself and people will start believing that I can play all the 3. ಇನ್ನು ರಾಹುಲ್ 2016ರ ಐಪಿಎಲ್ ಸೀಸನ್ ಬಳಿಕ ಸಾಕಷ್ಟು ಶೈನ್ ಆದ್ರು ಅಂತ ಹಲವು ಮಂದಿ ನಂಬಿದ್ದಾರೆ. ಆದ್ರೆ ಅದನ್ನ ಒಪ್ಪದ ರಾಹುಲ್, ನನ್ನ ಹಾರ್ಡ್ ವರ್ಕ್ ನಿಂದಲೇ ನಾನಿಲ್ಲಿದ್ದೇನೆ ಅಂತ ಉತ್ತರ ಕೊಟ್ಟಿದ್ದಾರೆ. ನಾನು ಲಾಸ್ಟ್ 10 yearsಯಿಂದ ಎಷ್ಟು ಎಫರ್ಟ್ ಆಗ್ತಾ ಇದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು, ಅದು ಜನ ನೋಡಲ್ಲ. ಬರೀ ಲಾಸ್ಟ್ 6 months ಮೇ ಬಿ IPL ಇಂದ ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಸೊ ಅದೇ ಕಾನ್ಫಿಡೆನ್ಸಲ್ಲಿ ಹೊಡೆದಿದ್ದಾನೆ ಅನ್ಕೊತಾರೆ. ಬಟ್ ಎಷ್ಟು ಟೈಮ್ ನಾವು ಸ್ಪೆಂಡ್ ಮಾಡಿರ್ತೀವಿ ನೆಟ್ಸಲ್ಲಿ, ಅಥವಾ ಎಷ್ಟು ಟೈಮ್ ನಾವು ಟ್ರೈನಿಂಗ್ ಆಗಲಿ, ಮ್ಯಾಚಸ್ ಆಡಿ ಅದು ಎಷ್ಟು ಗುಡ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೊಂಡಿದ್ದೀವಿ, ಅದು ಇಂಪಾರ್ಟೆಂಟ್. ಇಷ್ಟೇ ಅಲ್ಲ, ಕಳೆದ ಐಪಿಎಲ್ ಸೀಸನ್ನಲ್ಲಿ ರಾಹುಲ್ಗೆ ಕೊಹ್ಲಿ ಕೊಟ್ಟ ಟಿಪ್ಸ್ ತುಂಬಾನೇ ಹೆಲ್ಪ್ ಆಯ್ತಂತೆ. ಬ್ಯಾಟಿಂಗ್ನಲ್ಲಿ ಮತ್ತಷ್ಟು ಸುಧಾರಣೆ ಮಾಡಿಕೊಳ್ಳೋಕೆ ವಿರಾಟ್ ಕೊಹ್ಲಿ ಉಪಯುಕ್ತ ಸಂದೇಶಗಳು KLಗೆ ಸಹಾಯ ಆಯಿತು ಅಂತಾರೆ. ಅವ್ರು ಹೇಗೆ ಆಡ್ತಾರೆ, ಅವರು ಹೇಗೆ ಸಕ್ಸಸ್ಫುಲ್ ಆಗಿದ್ದಾರೆ, ಅದೇ ಅಡ್ವೈಸ್ ಅವರೆಲ್ಲ ಪ್ಲೇಯರ್ಸಿಗೂ ಕೊಡ್ತಾರೆ. ಟು ಬಿ ಯೋರ್ ಸೆಲ್ಫ್, ನಿಮಗೆ ನಿಮ್ಮ ಗೇಮ್ನ ನೀವು ಆಡಿ, ನೀವು ಎಕ್ಸ್ಪ್ರೆಸ್ ಮಾಡಿ ಹೋಗಿ. ಯಾರು ಬೇರೆಯವ್ರು ಹೇಳೋದು ಕೇಳಬೇಡಿ. ನೀವು ನಿಮಗೇನು ಗೊತ್ತೋ ಅದನ್ನು ಹೋಗಿ ಫ್ರೀಲಿ ವಿತ್ 100% ಕಾನ್ಫಿಡೆನ್ಸಿಂದ ನೀವು ಹೋಗಿ ಆಡಿ ಅಂತ. ಪ್ಲಸ್ ಬ್ಯಾಕಿಂಗ್ ಮಾಡ್ತಾರೆ ಅವರು. ನನಗೆ ಆಬ್ವಿಯಸ್ಲಿ ಹೇಳ್ತಾಯಿದ್ರು, ನೀನು ಹೋಗಿ ನಿನ್ನ ಗೇಮ್ ಆಡು,
ನಾನು ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಪ್ಲೇ ಲೈಕ್ ಎನಿಬಡಿ ಎಲ್ಸ್, ಬಟ್ ಐ ನೋ ಯು ಹ್ಯಾವ್ ದ ಟ್ಯಾಲೆಂಟ್ ಆ್ಯಂಡ್ ನಾನು ನೆಟ್ಸಲ್ಲೆಲ್ಲ ಚೆನ್ನಾಗಿ ಆಡ್ತಾ ಇದ್ದೆ. ಅವ್ರು ಹೇಳಿದ್ ನೀನು ನೆಟ್ಸಲ್ಲಿ ಹೆಂಗೆ ಆಡ್ತಾ ಇದ್ದೆ ಸೇಮ್ ಅಲ್ಲಿ ಹೋಗಿ ಆಡು, ನೀನು ಇನ್ನೂ ಜಾಸ್ತಿ ರನ್ಸ್ ಹೊಡಿತೀಯ, ನಿನಗೆ 1 ಇನ್ನಿಂಗ್ಸ್ 2 ಇನ್ನಿಂಗ್ಸ್ ಆದಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅವ್ರು ಹೇಳಿದರು. ಸೊ ಐ ವಾಸ್ ವೆರಿ ಲಕ್ಕಿ. ಫಸ್ಟ್ 50 ನಾನು IPL 50 ಹೊಡೆದಾಗ ಅವರಿದ್ದರು ಸೈಡಲ್ಲಿ, ಆ್ಯಂಡ್ ಹಿ ವಾಸ್ ಗೈಡಿಂಗ್ ಮೀ ಥ್ರೂ ಎವ್ರಿ ಬಾಲ್. ಆ್ಯಂಡ್ ಅವರು ನನ್ನ ಬ್ಯಾಟಿಂಗ್ನ ನೋಡಿದ್ದಾರೆ ಲಾಸ್ಟ್ 2-3 ಇಯರ್ಸಿಂದ, ಅವರು ಇಂಡಿಯನ್ ಟೀಮಲ್ಲಿ ಇದ್ದಾಗಿಂದ ಅಥವಾ IPL ಟೀಮಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಸೊ ಹೀ ಸ್ಟಾರ್ಟೆಡ್ the belief that he showed in my batting helped me improve my belief in myself. ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಏಕದಿನ ಹಾಗೂ T20ಯಲ್ಲಿ ಧೋನಿ ನಾಯಕತ್ವದಲ್ಲಿ ಆಡಿರೋ ರಾಹುಲ್ಗೆ ಇಬ್ಬರು ನಾಯಕರಲ್ಲಿ ಹೆಚ್ಚೇನೂ ವ್ಯತ್ಯಾಸ ಕಂಡು ಬರಲಿಲ್ವಂತೆ. ಇಬ್ಬರು ಅಗ್ರೆಸಿವ್ ಮತ್ತು ಕೂಲ್ ಕ್ಯಾಪ್ಟನ್ ಆಗಿದ್ದು ತಂಡದ ಆಟಗಾರರ ಬೆನ್ನಿಗೆ ನಿಲ್ತಾರೆ ಅನ್ನೋದು ರಾಹುಲ್ ಮಾತು. ಡಿಫ್ರೆನ್ಸ್ ವಿತ್ ಧೋನಿ ಆ್ಯಂಡ್ ವಿರಾಟ್ ಜಾಸ್ತಿ ಇಲ್ಲ. ಯಾಕಂದ್ರೆ ವಿರಾಟ್ ಇಸ್ ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ಅವರು ಟೀಮ್ನು ಹಾಗೆ ಆಡೋಕ್ಕೆ ಅವರು ಫ್ರೀಡಮ್ ಕೊಡ್ತಾರೆ. ನೀವು ಹೋಗಿ ನಿಮಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಹಾಗೆ ಆಡಿ ಅಂತ ಹೇಳ್ತಾರೆ. ಅದರ್ ಸೈಡ್ ಧೋನಿನೂ ಸೇಮ್ ಥಿಂಗ್. ಹೀ ಈಸ್ ಅ ಕಾಮ್ ಪರ್ಸನ್ ಆ್ಯಂಡ್ ಹೀ ಅಂಡರ್ಸ್ಟ್ಯಾಂಡ್ಸ್ ವೆರಿ ವೆಲ್ ಯುನೋ ಎಲ್ಲ 11 ಪ್ಲೇಯರ್ಸ್ ಟೀಮಲ್ಲಿ ಒಂದೇ ಥರ ಇರೋಕ್ಕಾಗಲ್ಲ ಅಂತ. ಸೊ ಅವರೂ ನಿಮಗೆ ಫ್ರೀಡಮ್ ಕೊಡ್ತಾರೆ, ನೀವು ಹೇಗೆ ಆಡಬೇಕು ಆಡಿ. ಬಟ್ ಇಬ್ಬರು ಆ್ಯಸ್ ಅ ಕ್ಯಾಪ್ಟನ್ ಆರ್ ಆ್ಯಸ್ ಅ ಟೀಮ್ ನಿಮ್ಮದು ಮೈಂಡ್ಸೆಟ್ ಆಗಲಿ ನಿಮ್ಮ ಮೋಟಿವೇಶನ್ ಸೇಮ್ ಇರುತ್ತೆ. ಟೀಮ್ ಗೆಲ್ಲಬೇಕು, ನೀವು ಟೀಮಿಗೆ ಆಡಬೇಕು, ಏನೇನೋ ರೋಲ್ಸ್ ಅಥವಾ ರೆಸ್ಪಾನ್ಸಿಬಿಲಿಟಿ ನಿಮಗೆ ಕೊಟ್ಟಿದ್ದಾರೆ ಅದನ್ನು ನೀವು ಪ್ಲೇ ಔಟ್ ಮಾಡಬೇಕು ಅಂತ. ಸೊ ವಿರಾಟ್ ಇಸ್ ಸ್ಟಿಲ್ ಯಂಗ್. ಅವರು ಯುನೋ ಹಿ ಈಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ವಿತ್ ಈಚ್ ಗೇಮ್ ಆ್ಯಸ್ ಎ ಕ್ಯಾಪ್ಟನ್. ಆ್ಯಂಡ್ ವಿತ್ MS ಧೋನಿ ನಾನು ಟೀಮ್ಗೆ ಹೋಗೋಷ್ಟರಲ್ಲಿ ಅವರು ಆಲ್ರೆಡಿ ಹ್ಯಾಡ್ won so many World Cups, won so many tournaments. Already he had become the best captain in the world. So he understood the game better. So ಅವರಿಂದ ನನಗೆ ಗೇಮ್ ಬಗ್ಗೆ ಕಲಿಯೋಕ್ಕೆ ತುಂಬ ಸಿಕ್ತು. ನಾನು ಅವ್ರ ಹತ್ರ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೆ ಸ್ಲಿಪ್ಪಲ್ಲಿದ್ದಾಗ ಅಥವಾ ಆಚೆ ಸಿಕ್ಕಿದಾಗ ಎಲ್ಲ. ಐ ವಾಂಟೆಡ್ ಟು ಲರ್ನ್ ಅ ಲಾಟ್ ಫ್ರಮ್ ಹಿಮ್ ಅಬೌಟ್ ದ ಗೇಮ್. ಸೊ ಐ ಫೀಲ್ ವೆರಿ ಲಕ್ಕಿ ಟು ಹ್ಯಾವ್ ಪ್ಲೇಡ್ ಅಂಡರ್ ಬೋತ್ ಆಫ್ ದೆಮ್. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ರಾಹುಲ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಹೊರೋಕೆ ಈಗಿಂದಲೇ ರೆಡಿಯಾಗ್ತಿದ್ದಾರೆ. ವಿಕೆಟ್ ಕೀಪಿಂಗ್ ನೀಡಿದ್ರೂ ಅಚ್ಚುಕಟ್ಟಾಗಿ ನಿರ್ವಹಿಸೋಕೆ ತಯಾರಿ ನಡೆಸಿದ್ದಾರೆ. ಬ್ಯಾಕ್ ಆಫ್ ದ ಮೈಂಡಲ್ಲಿ ಇದೆ ಆ ರೆಸ್ಪಾನ್ಸಿಬಿಲಿಟಿ ಯಾವತ್ತಾದರೂ ಬರ್ಬೋದು ಅಂತ. ಸೊ ಸ್ಲೋಲಿ ನಾನು ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಟ್ ದ ಮೂಮೆಂಟ್ ನೆಕ್ಸ್ಟ್ 1 or 2 years or 3 years ಆ ಚಾನ್ಸ್ ಬರ್ಬೋದು, ಬರ್ದೇ ಇರ್ಬೋದು. ಬಟ್ ನಾನು ಪ್ರಿಪೇರ್ ಆಗಿರಬೇಕು ಅದು ಇಂಪಾರ್ಟೆಂಟ್. ಸೊ ನಾನು ಜಾಸ್ತಿ ಟೈಮ್ ಇಲ್ಲ, ಪ್ರಾಕ್ಟೀಸ್ ಆದಮೇಲೆ ಒಂದು 10 minutes ಅಥವಾ 15 minutes ಸ್ವಲ್ಪ ಫೀಲ್ಡಿಂಗ್ ಕೋಚ್ ಜೊತೆ ವರ್ಕ್ ಮಾಡಿದ್ರೆ ಯಾವಾಗಾದರೂ ಅದು ಇಂಪಾರ್ಟೆಂಟ್ ಆಗ್ಬೋದು, ಟೀಮಿಗೆ ಹ್ಯಾಂಡಿ ಇರ್ಬೋದು. ಶ್ರೀಲಂಕಾ ಟೆಸ್ಟ್ ಮ್ಯಾಚಲ್ಲಿ ಆಯಿತು, ಸಹಾಗ್ ಇಂಜರಿ ಆಯಿತು. ಸೊ ಸೆಕೆಂಡ್ ಇನ್ನಿಂಗ್ಸ್ ನಾನು ಕೀಪಿಂಗ್ ಮಾಡಬೇಕಿತ್ತು. ಸೊ ಆ ಟೈಮಲ್ಲಿ ನೀವು ರೆಡಿ ಇಲ್ಲ ಅಂದರೆ 1-2 ಕ್ಯಾಚ್ ಬಿಟ್ಟರೆ ಅದು ಟೆಸ್ಟ್ ಮ್ಯಾಚ್ ನಿಮಗೆ ಫುಲ್ ಇಟ್ ಮೈಟ್ ಕಾಸ್ಟ್ ಯು ಟೆಸ್ಟ್ ಮ್ಯಾಚ್ ಆರ್ ಒನ್ ಡೇ ಆರ್ ವಿಚ್ ಎವರ್ ಮ್ಯಾಚ್. ಸೊ ನನ್ನಿಂದ ಟೀಮ್ ಯಾವತ್ತು ಸೋಲ್ಬಾರ್ದು ಅಂತ ನನಗೆ ಯಾವಾಗಲೂ ಇದೆ. ಜೊತೆಗೆ ಜಿಮ್ ಹಾಗೂ ನೆಟ್ಸ್ನಲ್ಲಿ ಹೆಚ್ಚು ಅಭ್ಯಾಸ ನಡೆಸೋ ರಾಹುಲ್ ಯಾವುದೇ ಪ್ರೋಗ್ರಾಂಗಳಿಗೂ ಅಟೆಂಡ್ ಮಾಡೋದು ಕಡಿಮೆ. ಕಠಿಣ ಅಭ್ಯಾಸದಿಂದಲೇ ಸಕ್ಸಸ್ ಅನ್ನೋದನ್ನ ನಂಬಿದ್ದಾರೆ. ಏನೇ ಆದ್ರೂ ಒಂದು ಜಿಮ್ಮು ಪ್ರಾಕ್ಟೀಸು ಏನೇ ಇದ್ರೂ ಅವನು ಯಾವುದೇ ಫಂಕ್ಷನ್ಗಳು ಅಟೆಂಡ್ ಮಾಡೋದಿಲ್ಲ, ಯಾವುದೇ ಇದು ಮಾಡೋದಿಲ್ಲ. ಅದು ಮಾತ್ರ ಫಸ್ಟ್ ಪ್ರಯಾರಿಟಿ. ಅವನ ಹಾರ್ಡ್ ವರ್ಕ್ ಅವನ್ನ ಇಟ್ ಹಸ್ ಟೇಕನ್ ನಿಮ್ ಟು ದಟ್ ಲೆವೆಲ್. ಅವನು ದಿನದಲ್ಲಿ ಸುಮಾರು ಗಂಟೆಗಳು, ಒಂದು 4-5 ಗಂಟೆ ಪ್ರಾಕ್ಟೀಸ್ ಅಂತ ಇದು ಮಾಡ್ತಾ ಇರ್ತಾನೆ, ಒಂದು 2-3 ಗಂಟೆ ಜಿಮ್ಮಲ್ಲಿ ಕಾಲ ಹಾಕ್ಲಿರ್ತಾನೆ. ಸೊ ಅದನ್ನ ಮಾತ್ರ ತಪ್ಪಿಸೋದಿಲ್ಲ. ಇಲ್ಲಿವರೆಗೂ ನೀವು ರಾಹುಲ್ರ ಪ್ರೊಫೆಷನಲ್ ಕ್ರಿಕೆಟ್ ಬಗ್ಗೆ ತಿಳ್ಕೊಂಡ್ರಿ. ಆದ್ರೆ ಹೊರ ಜಗತ್ತಿಗೆ ತಿಳಿಯದ ಕೆಲ ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿವೆ. ಅದೇನಂದ್ರೆ ರಾಹುಲ್ಗೆ ಹೇರ್ ಸ್ಟೈಲ್, ಟ್ಯಾಟೂ ಬಗ್ಗೆ ತುಂಬಾನೇ ಕ್ರೇಜ್ ಇದೆ. ಚಿಕ್ಕಂದಿನಿಂದ ಫುಟ್ಬಾಲ್ ಲೆಜೆಂಡ್ ಡೇವಿಡ್ ಬೆಕಮ್ ಫ್ಯಾನ್ ಆಗಿರೋ ರಾಹುಲ್ ನಾನು ಅವ್ರ ಥರ ಆಗ್ಬೇಕು ಅನ್ಕೊಂಡಿದ್ರು. ಅದೇ ತರ ಟ್ಯಾಟೂ, ಹೇರ್ ಸ್ಟೈಲ್ನ ಮೊರೆ ಹೋದ್ರು. ಇದೆಲ್ಲ ನನಗೆ ಚಿಕ್ಕವನಿಂದಾನೂ ಇತ್ತು. ನಾನು ಚಿಕ್ಕವನಿದ್ದಾಗ ನಾನು ಫುಟ್ಬಾಲ್ ತುಂಬ ನೋಡ್ತಾ ಇದ್ದೆ. ಸೊ ಡೇವಿಡ್ ಬೆಕಮ್ ನನಗೆ ತುಂಬ ಇಷ್ಟ ಇದೆ. ಅವ್ರ ಸ್ಟೈಲ್ ಇರಲಿ, ಅವ್ರ ಫ್ಯಾಷನ್, ಅವ್ರ ಹೇರ್ ಸ್ಟೈಲ್ ಅದೆಲ್ಲ ತುಂಬ ಇಷ್ಟ ಆಯಿತು. ಸೊ ನನಗೂ ಅವ್ರು ದೊಡ್ಡವನಾದಾಗ ಅವ್ರ ಥರ ಆಗಬೇಕು ಅಂತ ಆಸೆ ಇತ್ತು. ಸೊ ಆ ಟ್ಯಾಟೂ ಕ್ರೇಜ್ ಆವಾಗಿಂದ ಶುರು ಆಯಿತು. ಸೊ ಒಂದು ಟ್ಯಾಟೂ ಮಾಡಿಸ್ಕೊಂಡೆ, ಆಮೇಲೆ ಅದೇ ಒಂಥರ ಅಡಿಕ್ಷನ್ ಆಯಿತು. ಇನ್ನೂ ಜಾಸ್ತಿ ಟ್ಯಾಟೂಸ್ ಮಾಡಿಸ್ಕೊಂಡೆ. ಹೇರ್ ಸ್ಟೈಲ್ ಇವಾಗ ಮಾಡ್ಬೋದು ಸರ್, 5-6 ವರ್ಷ ಆದಮೇಲೆ ಕೂದಲೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ಲಿವಿಂಗ್ ಥಿಂಗ್ಸ್ ಅಟ್ ದ ರೈಟ್ ಟೈಮ್ ಆ್ಯಂಡ್
this is my time, I'm young, I'm expressive, you know, I can be adventurous, I can do my style until and unless it's not affecting my cricket, and I don't think these things affect my cricket anyways. ನಾನು ಕ್ರಿಕೆಟಿಗೆ ಹೋದಾಗ ಹೆಲ್ಮೆಟ್ ಹಾಕೊಂಡಾಗ ನನಗೆ ಇದು ಯಾವುದೂ ತಲೆನಲ್ಲಿರಲ್ಲ. I only think about, you know, watching the ball and how I can smash the ball for 4s or 6s or get runs. Those are the only things that matter to me. So this is the other side to me. ನನಗೆ, you know, ಫ್ಯಾಷನ್ ತುಂಬ ಹುಚ್ಚಿದೆ ನನಗೆ. ಶೂಸ್, ವಾಚಸ್ ಆಗಲಿ, ಟ್ಯಾಟೂಸ್ ಆಗಲಿ, ಚೆನ್ನಾಗಿ ಕಾಣಿಸ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ, ನನಗೂ ಅದೇ ಥರ ಆಸೆ ಇರುತ್ತೆ. ಇನ್ನು ರಾಹುಲ್ ತನ್ನ ಕೈ ತುಂಬ ಟ್ಯಾಟೂ ಹಾಕ್ಸಿದ್ದಾರೆ. ಇದ್ಯಾವುದೋ ಫ್ಯಾಷನ್ಗಲ್ಲ. ಪ್ರತಿಯೊಂದು ಟ್ಯಾಟೂ ಹಿಂದೆ ಕೂಡ ಒಂದೊಂದು ನಂಬಿಕೆ ಇದೆ. ಒಂದೊಂದು ಟ್ಯಾಟೂ ಕೂಡ ರಾಹುಲ್ಗೆ ಒಂದು ನೆನಪನ್ನ ತಂದು ಕೊಡುತ್ತೆ. ನನಗೇನಾದರೂ ರಿಮೈಂಡ್ ಮಾಡುತ್ತೆ, ಇಲ್ಲ ನನಗೆ ಯು ನೋ ಇಟ್ ಈಸ್ ಲೈಕ್ ಅ ಮೋಟಿವೇಶನ್ ಟು ಮೀ ಆರ್ ಗಿವಿಂಗ್ ಮೀ ಡೈರೆಕ್ಷನ್ ಗೋಯಿಂಗ್ ಅಹೆಡ್. So I have tattoos that mean a lot to me, and each thing on my body ಏನೋ ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಸ್ಟೇಜ್ ನನ್ನ ಲೈಫಲ್ಲಿ ಆಗಿರುತ್ತೆ. ಸೊ ಅದನ್ನು ನಾನು ಟ್ಯಾಟೂ ರೀತಿಯಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಕೊತೀನಿ. ನಮ್ಮ ತಂದೆ ತಾಯಿ ಹೆಸರು ಹಾಕ್ಸ್ಕೊಂಡಿದ್ದೀನಿ, ಆ್ಯಂಡ್ ಐ ಹ್ಯಾವ್ ಎನ್ ಓಮ್ ಆನ್ ಮೈ ಹ್ಯಾಂಡ್ ವಿಚ್ ಇಸ್ ಐ ಆಮ್ ವೆರಿ ಸ್ಪಿರಿಚುವಲ್. ಐ ಬಿಲೀವ್ ಅ ಲಾಟ್ ಇನ್ ಸ್ಪಿರಿಚುಯಾಲಿಟಿ, ಆ್ಯಂಡ್ ಇದು ಒಂದು ಟ್ಯಾಟೂ ಹ್ಯಾಸ್ kind of my whole life story in it, and Shiva's third eye. So, you know, adu naan illa hakskondiddini. It is, you know, God's watching over me, and you know, our blessings nan mele ide anta. So that is the idea with the eye. Illi lighthouse ide. Lighthouse reminds me of my home. ನಾನು ಮಂಗಳೂರಲ್ಲಿ ಎಲ್ಲಿ ಹುಟ್ಟು ಬೆಳೆದೆ. ನಾನು ನಮ್ಮ ಮನೆಯಿಂದ 100-200 ಮೀಟರ್ಸಲ್ಲಿ ಬೀಚ್ ಇದೆ. ನಾನು ನನ್ನ ಫ್ರೆಂಡ್ಸ್, ನನ್ನ 4-5 ಬಾಯ್ಸ್ ನಾವೆಲ್ಲ ಒಟ್ಟಿಗೆ ಹುಟ್ಟಿ ಬೆಳೆದಿದ್ದು. ಸೊ ನಾವು ಹೋಗಿ ಇಲ್ಲಿ ಲೈಟ್ ಹೌಸಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಬೀಚಲ್ಲಿ ಫುಟ್ಬಾಲ್ ಆಡೋದು, ಕ್ರಿಕೆಟ್ ಆಡೋದು, ಅದಾದಮೇಲೆ ಅಲ್ಲೇ ಕೂತ್ಕೊಂಡು ನಾವು 2-3 ಅವರ್ಸ್ ಅಲ್ಲೇ ಇರ್ತಾಯಿದ್ವಿ, ಮನೆಗೆ ಹೋಗ್ತಾ ಇರಲಿಲ್ಲ. ಸೊ ದ್ಯಾಟ್ ರಿಮೈಂಡ್ಸ್ ಮೀ ಆಫ್ ಮೈ ಫ್ರೆಂಡ್ಸ್, ಮೈ ಹೋಮ್. ಇಷ್ಟಲ್ಲದೆ ರಾಹುಲ್ ಫೇವ್ರೆಟ್ ಲಿಸ್ಟ್ ಇದೆ. ಚಿಕ್ಕಂದಿನಲ್ಲಿ ಆಲೂ ಪರೋಟ ಅಂದ್ರೆ ತುಂಬಾ ಇಷ್ಟ ಇತ್ತಂತೆ. ಊಟದಲ್ಲಿ ಅಮ್ಮ ಮಾಡಿದ ಅಡುಗೆ, ಮೂವೀಸ್ನಲ್ಲಿ ಬ್ಯಾಟ್ಮನ್ ಸೀರೀಸ್, ಜೊತೆಗೆ ಸ್ಪೀಡ್ ಕಾರ್ಸ್ ಅಂದ್ರೆ ಕೇಲ್ಗೆ ಬಲು ಇಷ್ಟ. ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಡ್ತಿದ್ದಿದ್ದು ಅಂದರೆ ಆಲೂ ಪರೋಟ ಪ್ಲಸ್ ಫ್ರೂಟ್ ಕೇಕ್. ಫ್ರೂಟ್ ಕೇಕ್ ಅಂದರೆ ನಾನು ಮಾಡಿದ್ದೇ ಆಗಬೇಕು ಅವನಿಗೆ. ಬೇಕ್ರಿಲೆಲ್ಲ ಸಿಕ್ಕಿದ್ರು ಅವ್ನಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ತುಂಬ ಇಷ್ಟಪಡ್ತಿದ್ದಿದ್ದು ಫ್ರೂಟ್ ಕೇಕ್ ಮತ್ತು ಆಲೂ ಪರೋಟ. ಈಗೆಲ್ಲ ಪ್ರಯಾರಿಟೀಸ್ ಚೇಂಜ್ ಆಗೋಗಿದೆ. ತುಂಬ ಫುಡ್ ನನಗೆ ತುಂಬ ಇಷ್ಟ. ನನಗೆ ಮ್ಯಾಂಗ್ಳೂರಿಯನ್ ಫುಡ್ ಅಂದರೆ ತುಂಬ ಇಷ್ಟ ನನಗೆ. ಪ್ಲಸ್ ನಮ್ಮ ಒಬ್ವಿಯಸ್ಲಿ ಯಾರೇ ಮಗನಿಗೆ ಮದರ್ಸ್ ಫುಡ್ ಇಸ್ ದ ಮೋಸ್ಟ್ ಟೇಸ್ಟಿಯಸ್ಟ್. ಸೊ ಹರ್ಸ್ ಮ್ಯಾಂಗ್ಳೂರ್ ಫುಡ್ ತುಂಬ ಇಷ್ಟ ನನಗೆ. ಫೇವ್ರೆಟ್ ಮೂವೀಸ್ ವಿಲ್ ಬಿ ಬ್ಯಾಟ್ಮ್ಯಾನ್ ಸೀರೀಸ್. ನನ್ನ ಸೂಪರ್ ಹೀರೋ ಮೂವೀಸ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಬ್ಯಾಟ್ಮ್ಯಾನ್ಸ್ ಬಿನ್ ಮೈ ಫೇವ್ರೆಟ್ ಮೂವೀಸ್. This is a well-directed. He sponged that straight down the pitch. ರಾಹುಲ್ ಅಮ್ಮನಿಗಿಂತ ಹೆಚ್ಚಾಗಿ ಅಪ್ಪನ ಜೊತೆ ತುಂಬಾ ಕ್ಲೋಸ್ ಅಂತಾರೆ ತಾಯಿ ರಾಜೇಶ್ವರಿ. ರಾಹುಲ್ಗೆ ಯಾವುದೇ ಪೆಟ್ ನೇಮ್ ಇಲ್ಲ, ಆದ್ರೆ ಸಿಟ್ಟು ಬಂದ್ರೆ ಮಾತ್ರ ರಾಹುಲ್ಗೆ ಬದಲಿ ಹೆಸರು ಸೃಷ್ಟಿಯಾಗುತ್ತೆ. ಪೆಟ್ ನೇಮ್ ಅಂತ ಏನಿಲ್ಲ, ರಾಹುಲ್ ಅಂತಾನೆ ಕರೆಯೋದು. ಕೋಪ ಬಂದಾಗ ರಾವಣ್ ಅಂತೀನಿ. ಅಪ್ಪನೊಟ್ಟಿಗೆ ತುಂಬ ಕ್ಲೋಸ್ ಅಂದರೆ ಅಮ್ಮನೂ ಬೇಕು, ಆದರೆ ಅಪ್ಪನೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದೆಲ್ಲ ವಿಷಯಗಳು ಅಪ್ಪನೊಟ್ಟಿಗೆ. ಇನ್ನು ರಾಹುಲ್ ಅಪ್ಪನ ಜೊತೆಗೆ ಎಷ್ಟು ಕ್ಲೋಸ್ ಇದ್ದಾರೋ ಅಷ್ಟೇ ತಮಾಷೆಯಿಂದ ಕೂಡ ಕಾಲೆಳೆಯೋದ್ರಲ್ಲಿ ನಿಸ್ಸೀಮ. ಈಸ್ ಜೋವಿಯಲ್, ಈಸ್ ಆಲ್ವೇಸ್ ಜೋಕ್ ಮಾಡ್ತಾ ಇರ್ತಾನೆ. ನಾನು ಏನು ಮಾತಾಡಿದ್ರು ನಾನು ಕರೆಕ್ಟ್ ಮಾಡ್ತಾನೆ. ನಂದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇಲ್ಲ ಅಂತ ಈ ಕರೆಕ್ಟ್ ನಾನು ಏನೇ ಹೇಳಿದ್ರು ಆ ವರ್ಡ್ ಈಗೆಲ್ಲ ಹೀಗೆ ಪ್ರೊನೌನ್ಸ್ ಮಾಡಬೇಕು, ಹೀಗೆ ನಾನು ಕರೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಅದು ಒಂಥರ ಫನ್ನಿ ಇರುತ್ತೆ. ಇಷ್ಟೇ ಅಲ್ಲ, ರಾಹುಲ್ಗೆ ದೇವರ ಮೇಲೆ ಎಲ್ಲಿಲ್ಲದ ನಂಬಿಕೆ. ಆಗಾಗ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೂ ರಾಹುಲ್ ಭೇಟಿ ಕೊಟ್ಟು ದೇವರ ದರ್ಶನ ಪಡೀತಾರೆ. ಅವನು ದೇವರನ್ನ ನಂಬ್ತಾನೆ. ಅವನು ಸಾಯಿಬಾಬಾ ಭಕ್ತ. ಶಿರಡಿಗೆ ಅವಾಗವಾಗ ಹೋಗಿ ಬರ್ತಾನೆ. ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಗೆ ಹೋಗಿ ಬರ್ತಾನೆ. ಮತ್ತು ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದಿದೆ ಬ್ಯಾಂಗ್ಳೂರಲ್ಲಿ, ಅಲ್ಲಿಗೆ ಸಹ ಹೋಗ್ತಾನೆ. ಅವನು ಮ್ಯಾಚ್ಗೆ ಮುಂಚೆ ಸಾಯಿಬಾಬಾ ಟೆಂಪಲ್ಗಂತೂ ಬ್ಯಾಂಗ್ಳೂರಲ್ಲಿರುವಾಗ ಯಾವಾಗಲೂ ಅವನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾನೆ ಥರ್ಸ್ಡೇ. ಇದಿಷ್ಟು ರಾಹುಲ್ರ ಪರ್ಸನಲ್ ವಿಚಾರವಾದ್ರೆ, ಟೀಮ್ ಇಂಡಿಯಾ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರು ಹೇಗೆಲ್ಲ ಇರ್ತಾರೆ ಅನ್ನೋದರ ಕುರಿತು ರಾಹುಲ್ ಶೇರ್ ಮಾಡಿದ್ದಾರೆ. ಅಲ್ಲದೆ ಸಹ ಆಟಗಾರರಿಗೆ ಏನೆಲ್ಲ ಕಾಟ ಕೊಡ್ತಾರೆ ಅನ್ನೋದು ಸಖತ್ ಫನ್ ಆಗಿದೆ. ಈಗ ಇಂಡಿಯನ್ ಡ್ರೆಸ್ಸಿಂಗ್ ರೂಮಲ್ಲಿ ಎಲ್ಲರೂ
ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ. ಅವ್ರ ಸ್ಪೇಸ್ ನಾವು ರೆಸ್ಪೆಕ್ಟ್ ಮಾಡ್ತೇವೆ ಅವ್ರ ಸ್ಪೇಸ್ನ. ಯಾರೂ ಬಂದು ಜಾಸ್ತಿ ಮಾತಾಡ್ಸಲ್ಲ. ಮ್ಯಾಚ್ ಆದಮೇಲೆ ಮೇ ಬಿ ಮ್ಯಾಚ್ ಗೆದ್ದಿದ್ದೀವಿ, ಅವಾಗ ಎಂಜಾಯ್ ಮಾಡ್ತೀವಿ, ಮ್ಯೂಸಿಕ್ ಹಾಕ್ತೀವಿ, ಡಾನ್ಸ್ ಮಾಡ್ತೀವಿ, ಕೇಕ್ ಕಟ್ಟಿಂಗ್ಸ್ ಇರುತ್ತೆ. ಯಾರ್ದಾರು ಬರ್ಡೇಸ್ ಬಂದರೆ ಅಂತೂ ಯಾಕೆ ಬಂತು ಅನಿಸುತ್ತೆ ಎಲ್ಲರಿಗೂ. ಯಾಕೆಂದರೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ ಯಾರದೇ ಬರ್ಡೇಸ್ ಬಂದ್ರೂ ವಿ ಬ್ಲಾಸ್ಟ್ ಕೇಕ್ ಆಲ್ ಓವರ್ ದೇ ಬಾಡಿ. ಸೊ ವಿನ್ ಆರ್ ಲೂಸ್ ನಾವು ಎಂಜಾಯ್ ಮಾಡ್ತೀವಿ. ಇಲ್ಲಿ ಸ್ಟೇಟ್ ಡ್ರೆಸ್ಸಿಂಗ್ ರೂಮಲ್ಲೆಲ್ಲ ನಾವು ಬೇರೆಯವ್ರದ್ದು ಬ್ಯಾಟಿಂಗ್ ಹೋಗೋ ಮುಂಚೆ ಬ್ಯಾಟ್ ಬಚ್ಚಿಟ್ಬಿಡೋದು ಅಥವಾ ಕಿಟ್ ಬಚ್ಚಿಟ್ಬಿಡೋದು, ಶೂ ಎಲ್ಲಾದರೂ ಇಡೋದು, ಆ ಥರ ಎಲ್ಲ ಮಾಡ್ತೇವೆ ನಾವು. ಸೊ ಅವ್ರು ಹೋಗ್ಬೇಕಾದ್ರೆ ಫುಲ್ ಎಲ್ಲಿ ಬ್ಯಾಟ್ ಇಲ್ಲ ಅಂತ. ಸೊ ಆ ಥರ ಎಲ್ಲ ಮಾಡ್ತೇವೆ. ಒಳ್ಳೇದಲ್ಲ ಅದು, ಬಟ್ ಸ್ಟಿಲ್ ಇಟ್ ಕೀಪ್ಸ್ ದ ಡ್ರೆಸ್ಸಿಂಗ್ ರೂಮ್ ಲೈಟ್. ಆ್ಯಂಡ್ ಕ್ರಿಕೆಟ್ 3 ಫಾರ್ಮ್ಯಾಟ್ಗಳಲ್ಲಿ ಟೀಂ ಇಂಡಿಯಾ ಪರ ಭರವಸೆಯ ಆಟಗಾರನಾಗಿರೋ ರಾಹುಲ್ಗೆ ಯಾವುದೇ ಗುರಿಗಳಿಲ್ವಂತೆ. ಟಾರ್ಗೆಟ್ ಇಟ್ಕೊಂಡ್ರೆ ಅವು ನಮ್ಮನ್ನ ಕಟ್ಟಿ ಹಾಕ್ತವೆ ಅನ್ನೋದು ರಾಹುಲ್ರ ಮನದ ಮಾತು. ನಾನು ಗೋಲ್ಸ್ ಇಟ್ಕೊಂಡು ಯಾವತ್ತೂ ಹೋದವನಲ್ಲ. ನನಗೆ ಎವ್ರಿ ಮ್ಯಾಚ್ ಇಂಪಾರ್ಟೆಂಟ್. ನಾನು ಅದೇ ರೀತಿ ಟ್ರೀಟ್ ಮಾಡ್ತೀನಿ. ಯಾವ ಆಪರ್ಚುನಿಟಿ ಬರುತ್ತೆ ಐ ವಾಂಟ್ ಟು ಗಿವ್ ಇಟ್ ಮೈ ಬೆಸ್ಟ್. ಒಂದು ಮ್ಯಾಚ್ ಆಡ್ತೀನಿ, ಅದಾದಮೇಲೆ ಐ ವಾಂಟ್ ಟು ಲೀವ್ ದಟ್ ಬಿಹೈಂಡ್ ಆ್ಯಂಡ್ ಫೋಕಸ್ ಆನ್ ದ ನೆಕ್ಸ್ಟ್ ಗೇಮ್. ಸೊ ಮೈ ಗೋಲ್ಸ್ ಆರ್ ದ ಸೇಮ್. ಹೇಗೆ ನಾನು ಲಾಸ್ಟ್ 6-7 ಮಂತ್ಸಿಂದ ಆಡ್ತಾ ಬಂದಿದ್ದೀನಿ, ಏನು ಆ್ಯಟಿಟ್ಯೂಡ್ ಇದೆ, ಏನು ಅಪ್ರೋಚ್ ಇದೆ ಕ್ರಿಕೆಟ್ ಬಗ್ಗೆ, ಅದೇ ಅಪ್ರೋಚ್ನ ನಾನು ಕಂಟಿನ್ಯೂ ಮಾಡ್ಕೋಬೇಕು. ಸೇಮ್ ರೀತಿ ಐ ವಾಂಟ್ ಟು ಬಿ ಮೋರ್ ಫಿಟರ್. ಈಗ ಒಂದು ಇಂಜರಿ ಆಗಿದೆ, ಸೊ ಐ ಡೋಂಟ್ ವಾಂಟ್ ದೀಸ್ ಇಂಜರೀಸ್ ಟು ಪುಲ್ ಮೀ ಬ್ಯಾಕ್ ಇನ್ ದ ಫ್ಯೂಚರ್. ಸೊ ಐ ವಾಂಟ್ ಟು ಬಿಕಮ್ ಮೋರ್ ಫಿಟರ್, ವಿನ್ ಮೋರ್ ಗೇಮ್ಸ್ ಫಾರ್ ಮೈ ಟೀಮ್. ಸೊ ಅಷ್ಟೇ. ನಾನು ಜಾಸ್ತಿ ಗೋಲ್ಸ್ ಆಗಲಿ ಟಾರ್ಗೆಟ್ಸ್ ಇಟ್ಕೊಳಲ್ಲ. ಐ ಫೀಲ್ ಲೈಕ್ ಇಟ್ ರಿಸ್ಟ್ರಿಕ್ಟ್ಸ್ ಯು ಆರ್ ಇಟ್ ಪುಟ್ಸ್ ಅ ಲಾಟ್ ಆಫ್ ಬರ್ಡನ್ ಆನ್ ಯು. ಸೊ ಯು ಜಸ್ಟ್ ಹ್ಯಾವ್ ಟು ಗೋ ದೇರ್, ಎಂಜಾಯ್ ಯೋರ್ ಕ್ರಿಕೆಟ್. ಇಷ್ಟೇ ಅಲ್ಲ, ಕ್ರಿಕೆಟ್ ಜರ್ನಿ ಬಳಿಕ ಬಹುದೊಡ್ಡ ಗುರಿಯನ್ನ ರಾಹುಲ್ ಹೊಂದಿದ್ದಾರೆ. ಹೊಸ ಪ್ರತಿಭೆಗಳನ್ನ ಹುಡುಕಿ ಪ್ರೋತ್ಸಾಹಿಸಬೇಕು ಅನ್ನೋದು ಇವರ ಆಸೆ. Yeah, hopefully I want to, as my career goes higher, if it gets better, I want to, support people from, smaller cities, open few, academies, support the boys, make sure, I give something back to cricket. And I have a few plans in the future to keep myself busy with. If that happens, I'll be very happy. ಕೊನೆಯದಾಗಿ ರಾಹುಲ್ ಕುರಿತು ಮಾತನಾಡಿರೋ ಗುರು ಜಯರಾಜ್, ಕೆಎಲ್ಗೆ ಮುಂದೆ ದೊಡ್ಡ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ನಾವು ಬೇಸಿಕ್ಸ್ ಅಲ್ಲಿ ಜಾಸ್ತಿ ವರ್ಕ್ ಮಾಡಿದ್ದೇವೆ ಅವ್ರ ಜೊತೆ. ಅದು ಯಾವ ಹುಡುಗರು ಇಲ್ಲಿ ಬರಲಿ, ನಾವು ಟೆಕ್ನಿಕ್ ಮತ್ತು ಬೇಸಿಕ್ ಬಗ್ಗೆ ಕಾಂಪ್ರಮೈಸ್ ಮಾಡೋದಿಲ್ಲ. ಈ ದಿವಸದವರೆಗೂ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಆದರೆ ಅವನಿಗೆ ಒಳ್ಳೆ ಬೇಸಿಕ್ಸ್, ಒಳ್ಳೆ ಟೆಕ್ನಿಕ್. ನೀವೇ ಕೇಳಿರ್ಬೋದು, ಪ್ರತಿಯೊಂದು ಕಮೆಂಟೇಟರ್ ಹೇಳ್ತಾರೆ ಅವ್ನ ಬೇಸಿಕ್ಸ್ ಸ್ಟ್ರಾಂಗ್ ಆಗಿದೆ ಅಂತ. ಅದು ಇಂಪಾರ್ಟೆಂಟ್. ಯಾವುದೇ ಬಿಲ್ಡಿಂಗ್ ಕಟ್ಟುವಾಗಲೂ ಸೇಮ್ ಥಿಂಗ್, ಒಳ್ಳೆ ಫೌಂಡೇಶನ್ ಬೇಕು. ಆ ಫೌಂಡೇಶನನ್ನು ನಾವು ಕೊಟ್ಟಿದ್ದೇವೆ ಅಂತ ನಂಬಿದ್ದೇವೆ. ಅದನ್ನು ಅವನು ಪ್ರೂವ್ ಮಾಡಿದ್ದಾನೆ. ಟೆಸ್ಟ್ ಮ್ಯಾಚಲ್ಲೂ ಪ್ರೂವ್ ಮಾಡಿದ್ದಾನೆ, ಒನ್ ಡೇ ಕ್ರಿಕೆಟಲ್ಲೂ ಪ್ರೂವ್ ಮಾಡಿದ್ದಾನೆ, 2020ಯಲ್ಲೂ ಪ್ರೂವ್ ಮಾಡಿದ್ದಾನೆ. ಡೆಫಿನೆಟ್ ಬೇಸಿಕ್ಸ್ ಸ್ಟ್ರಾಂಗ್ ಆಗಿದೆ, ಅವನಿಗೆ ಒಳ್ಳೆ ಭವಿಷ್ಯ ಇದೆ. ಇನ್ನು ಈಗಾಗಲೇ ಅನೇಕ ಯುವ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಿರೋ ರಾಹುಲ್ ಯುವ ಆಟಗಾರರಿಗೆ ತಮ್ಮದೇ ಸ್ಟೈಲ್ನಲ್ಲಿ ಮೆಸೇಜ್ ನೀಡಿದ್ದಾರೆ. My only thing is don't take shortcuts, focus on your basics. I know coaches push the guys to, they tell them don't play T20 cricket, but they go against their coaches is saying they go play some T20 cricket in different tournaments. And it is important, I understand, but I feel like shorter format, you can only develop once you've developed your basics very well. That is what I did. If you look at how I played till 18 and 19, for anybody that's like from my age group, you can take, Mayank Agarwal or Virat Kohli or anybody. All of us till 18-19 there was no T20 cricket for us. There was only test cricket. So we developed our basics. Our basics became so strong. And once we entered 18 and 19, once we became physically stronger, then nಮಗೆ ಗೊತ್ತಿತ್ತು ನಾವು T20 ಇವಾಗಿಂದ ಫೋಕಸ್ ಮಾಡ್ಬೋದು ಅಂತ. So from 18 onwards, I feel T20, the boys should take it seriously. Till then, you can have fun, you can play games and you can play one odd game, but don't make T20 and shorter format everything. Test cricket and days cricket is the biggest challenge. ಹೀಗೆ ಕ್ರಿಕೆಟ್ ಅನ್ನೋ ಮಹಾ ಆಗಸದಲ್ಲಿ ಮಿರಮಿರ ಮಿನುಗುತ್ತಿರೋ ರಾಹುಲ್ ಟೀಂ ಇಂಡಿಯಾದ 3 ಫಾರ್ಮ್ಯಾಟ್ಗಳಲ್ಲಿ ತಮ್ಮ ಯಶೋಗಾಥೆಯನ್ನ ಹೀಗೆ ಮುಂದುವರಿಸಲಿ. ಕನ್ನಡಿಗರು ಮತ್ತಷ್ಟು ಹೆಮ್ಮೆ ಪಡುವಂತಹ ಅನೇಕ ಸಾಧನೆಗಳನ್ನ ಮಾಡಲಿ. ಇನ್ನಷ್ಟು ದಾಖಲೆಗಳನ್ನ ತಮ್ಮ ಹೆಸರಿಗೆ ಬರೆದುಕೊಳ್ಳಲಿ ಅನ್ನೋದು ನಮ್ಮ ಆಶಯ. ಆಲ್ ದಿ ಬೆಸ್ಟ್ ರಾಹುಲ್. Superb use of the feet and
found a proper cricketing shot. ಡೆಫಿನೆಟ್ ಬೇಸಿಕ್ಸ್ ಸ್ಟ್ರಾಂಗ್ ಆಗಿದೆ, ಅವನಿಗೆ ಒಳ್ಳೆ ಭವಿಷ್ಯ ಇದೆ. ಅವ್ನ ಹಾರ್ಡ್ ವರ್ಕೇ ಅವನ್ನ ಇಟ್ ಹಸ್ ಟೇಕನ್ ಇಂಟು ದಟ್ ಲೆವೆಲ್. ನಾನು ತುಂಬ ಅದೃಷ್ಟ ಮಾಡಿದ್ದೆ, ಅಂಥ ಮಗನ ದೇವರು ನನಗೆ ಕೊಟ್ಟಿದ್ದಾನೆ. ಸೊ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಮದರ್ ಆಫ್ ರಾಹುಲ್.